रुद्राय नमोऽस्तु ते। चण्डप्रचण्डाय भैरवाय रुद्ररूपाय नमोऽस्तु ते। चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये। यदङ्घ्रीकमलद्वन्द्वं तापत्रयनिवारकम् शान्तेकपदं देवं सिद्धारूढमहं भजे। सिद्धारूढमहं भजे। परमपूज्य प्रातस्मरणीय परशिवन दिव्यावतारी अनंत लीला पुरुष कलियुगದ ಕಾಮಧೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಕ್ಷೇತ್ರದ ಆರಾಧ್ಯ ದೈವ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕ ಪರಶಿವನ ದಿವ್ಯ ತೇಜ ವೀರಭದ್ರ ದೇವರ ದಿವ್ಯ ಶ್ರೀಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಬಸವಾದಿ ಶಿವಶರಣರ ಆದಿಗುರು ಶಂಕರರ ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಪ್ರತಿ ತಿಂಗಳು ಭಗವಂತನ ಸನ್ನಿಧಾನದಲ್ಲಿ ಸಂಗೀತ ಸೇವೆಯನ್ನ ಮಾಡ್ತಾ ಗಾನಲೋಲನಾಗಿರುವ ಪರಮಾತ್ಮನನ್ನು ಮನಸ ಹಾಡಿ ಸ್ತುತಿಸಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿರುವ ಗಂಧರ್ವ ಸ್ವರೂಪರೆಯಾಗಿರುವ ಎಲ್ಲ ಕಲಾ ಬಳಗಕ್ಕೂ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಊರಿನ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಅತ್ಯಂತ ಶ್ರದ್ಧಾ ಸಮನ್ವಿತರಾಗಿರುವ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಸುಕ್ಷೇತ್ರ ವೀರಭದ್ರೇಶ್ವರನ ಈ ಪಾವನ ಸನ್ನಿಧಾನದಲ್ಲಿ ಪ್ರತಿ ತಿಂಗಳು ಭವ್ಯವಾಗಿರುವ ಸಮಾರಂಭ ನಡೆದು ಬರ್ತಾಗ, ಪರಮಾತ್ಮನನ್ನು ಮನುಷ್ಯ ಜನ್ಮ ಕೊಟ್ಟಿದ್ದೇ ಅಧ್ಯಾತ್ಮ ಸಾಧನ ಮಾಡಿಸಿಲ್ಲ. ನಾಯಿ ನರಿ ಹದ್ದು ಕಾಗಿ ಅನಂತ ಶರೀರಗಳಾದವು. 83,99,999 ಅವು ಯಾವ ಶರೀರದೊಳಗನು ಪರಮಾತ್ಮನ ಭಜನೆ ಮಾಡಕ್ಕೆ ಬರಂಗಿಲ್ಲ. ಬ್ರಹ್ಮಾವಲೋಕ ಧಿಷಣಂ ಮುದಮಾಪ ದೇವಾಂತ ಶ್ರೀಮದ್ ಭಾಗವತ ಗ್ರಂಥದ 11ನೇ ಸ್ಕಂದದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಮಾತನ್ನ ಹೇಳ್ತಾ ಇದ್ದಾನೆ. ಹೇ ಉದ್ಧವ, ಮನುಷ್ಯ ಶರೀರದ ಮಹಿಮಾ ಬಹಳ ದೊಡ್ಡದಪ್ಪ. ಪರಮಾತ್ಮನ ದರ್ಶನ ಮಾಡಬೇಕಂದ್ರೆ ಮನುಷ್ಯ ಶರೀರದಿಂದನೇ ಸಾಧ್ಯ ಅದ. ಬೇರೆ ಯಾವ ಶರೀರದೊಳಗೆ ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿನೇ ಬಸವಣ್ಣನವರು ಅಂದಿರ್ಬೇಕು, ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದಕಾಯ. ಇದು ಪ್ರಸಾದದಪ್ಪ ಪರಮಾತ್ಮಂದು, ಇದು ಭಗವಂತನ ಪ್ರಸಾದದ. ನೀ ಸಾಮಾನ್ಯ ತಿಳ್ಕೊಂಡಿದ್ದಿ. ಶರೀರ ಕಿಮ್ಮತ್ತು ನಿನಗಾಗಿಲ್ಲ. ಬಟ್ಟಿ ಕಿಮ್ಮತ್ತು ಮಾಡಿದಿ, ಬಂಗಾರ ಕಿಮ್ಮತ್ತು ಮಾಡಿದಿ, ಬೆಳ್ಳಿ ಕಿಮ್ಮತ್ತು ಮಾಡಿದಿ, ದನಕರನ ಕಿಮ್ಮತ್ತು ಮಾಡಿದಿ, ಫಲಮನಿ ಕಿಮ್ಮತ್ತು ಮಾಡಿದಿ. ಶರೀರದ ಕಿಮ್ಮತ್ತೇ ನಿನಗಾಗಲ್ತು. ಶರೀರ ಕಿಮ್ಮತ್ತು ಮಾಡ್ತಿದ್ದೆ ಅಂದ್ರೆ ನೀ ದೇವ್ರ ಆಗ್ತೈತಿ. ಶ್ವಾಸದೇನು ಕಿಮ್ಮತ್ತದ, ಆಯುಷ್ಯದ ಒಂದು ಕ್ಷಣದ ಕಿಮ್ಮತ್ತೇನದ, ನಿನ್ನ ಶರೀರ ಕಿಮ್ಮತ್ತ ನಿನಗೆ ಗೊತ್ತಾಯ್ತಿತ್ತಂದ್ರೆ ನೀ ಇವತ್ತು ದೇವ್ರ ಆಗ್ತೈತಿ. ಖಾವೋ ಪೀವೋ ಮೌಜ್ ಉಡಾವೋ, ವ್ಯಸನದೊಳಗೆ ಜೀವನ ಕಳೆಯಕ ಪ್ರಾರಂಭ ಮಾಡಿದ್ದಿ. ಭಕ್ತಿಯ ಮಾತುಗಳು ನಿನ್ನ ಬದುಕಿನೊಳಗೆ ಇಲ್ದಂಗಾಗ್ಯಾವ. ಇದಕ್ಕಿಂತ ದುರ್ದೈವ ಮತ್ತೊಂದು ಯಾವುದು ಇಲ್ಲ.
ರಾಷ್ಟ್ರೀಯ ಸಂತ ತುಕಡೇದಾಸ್ ಮಹಾರಾಜ್ ಒಂದು ಮಾತು ಬರೀತಾನೆ ಬಹಳ ಚಂದ. ದೇವ್ರ ಭಜನೆ ಮಾಡೋರಿಗೆ ನೋಡಿ, ದೇವ್ರ ಮ್ಯಾಲ ಹಾಡೋರಿಗೆ ನೋಡಿ, ಸ್ತೋತ್ರ ಮಾಡೋರಿಗೆ ನೋಡಿ, ಸಂಕೀರ್ತನ ಮಾಡೋರಿಗೆ ನೋಡಿ, ಕುಣದ ಹಾಡೋರಿಗೆ ನೋಡಿ ಒಂದು ಮಾತು ಬರೀತಾನೆ ಬಹಳ ಚಂದ. ಕಾಯಯೋಗ ಸಾಧಲ ಜನ್ಮತುಲ ಲಾಭಲ ಕೋಣದೇವ ಪಾವಲಾರೆ ಬಿಚಾರ್ಯ ಭಜನಾಸಿ ಲಾಗಲಾರೆ. ಎಂಥ ಮಾತ್ರ ಇದು. ಏನಾರೇ ಪುಣ್ಯ ಮಾಡಿದೆಯಪ್ಪ ನೀನು, ತುಕಡೇದಾಸ್ ಅಂತ ಏನು ಪುಣ್ಯ ಮಾಡಿದೆಯಪ್ಪ ನೀನು. ಬಾಯಿ ತೆರೆದರೆ ಶಿವನಾಮ ಬರ್ತದಲ್ಲ ನಿನ್ನ ಬಾಯಿಯೊಳಗ. ಜಗತ್ತಿನ ಜನ ಎಲ್ಲ ಪ್ರಪಂಚಕ್ಕೆ ಸೋತರು, ನಿನ್ನ ಮನಸ್ಸು ಪರಮಾತ್ಮನಿಗೆ ಸೋತಲ್ಲಪ್ಪ. ಹಗಲು ರಾತ್ರಿ ಕೂಡಿ ರೊಕ್ಕಿನ ಜಪ ಮಾಡ್ತದೆ ಜಗತ್ತು. ಸಂಸಾರ ಹೆಂಗಾದ್ರೆ ಸಿಕ್ಕಿತ್ತು ಅಂತ ವಿಚಾರ ಮಾಡ್ತದೆ ಜಗತ್ತು. ಈ ಹೆಣ್ಣು, ಈ ಹೊನ್ನು, ಈ ಮಣ್ಣು. ಶರಣರು ಹೇಳಿದ್ರು, ತ್ರಿಭುವನ ಪಂಜರದೊಳಗೆ ಹೆಣ್ಣು ಪ್ರಾಣವೇ ಪ್ರಾಣವಾಗಿ, ಹೊನ್ನು ಪ್ರಾಣವೇ ಪ್ರಾಣವಾಗಿ, ಮಣ್ಣು ಪ್ರಾಣವೇ ಪ್ರಾಣವಾಗಿ. ಸಂಸಾರ ಮೇಲೆ ಪ್ರಾಣ ಇಟ್ಕೊಂಡು ಬದುಕ ಜನ ಎತ್ತ. ಹಗಲು ರಾತ್ರಿ ಪ್ರಪಂಚದ ವಿಚಾರ ಮಾಡುವ ಜನ ಎತ್ತ. ನೀ ಭಗವಂತನ ಕಡೆ ಮುಖ ಮಾಡಿದೆಲ್ಲಪ್ಪ. ಜಗತ್ತೆಲ್ಲ ಸಂಸಾರ ಕಡೆ ಮುಖ ಮಾಡ್ತು, ನೀ ಪರಮಾತ್ಮನ ಕಡೆ ಮುಖ ಮಾಡ್ದಿ. ಭಗವಂತನಿಗೆ ಹಾಡ್ತಿ ಮನದುಂಬಿ. ಕೈಯಿಂದ ಪೂಜಾ ಮಾಡ್ತಿ ಪರಮಾತ್ಮಂದ, ಕಣ್ಣಿಂದ ಪರಮಾತ್ಮನ ಶ್ರೀ ವಿಗ್ರಹ ನೋಡ್ತಿ, ಕಾಲಿನಿಂದ ಪ್ರದಕ್ಷಿಣ ಮಾಡ್ತಿ, ಬಾಯಿಯಿಂದ ಪರಮಾತ್ಮನ ಸ್ತುತಿ ಮಾಡ್ತಿ. ಇದಕ್ಕಿಂತ ಭಾಗ್ಯನಿಂದ ಏನಿರಬೇಕು? ತುಕಡೇದಾಸ್ ಅಂದ ಕಾಯ ಯೋಗ ಸಾಧಲ. ಏನಾರ ಯೋಗ ಸಿಕ್ಕಿರ್ಬೇಕಪ್ಪ ನಿನಗ. ನೀವು ಹುಟ್ಟಿದ ಸಮಯನ ಎಂಥದ್ದಿರ್ಬೇಕು, ಆ ನಕ್ಷತ್ರದ ಎಂಥದ್ದಿದ್ದಿರ್ಬೇಕು. ಜನ್ಮದ ಲಾಭ ಪಡ್ಕೊಂಡಿನಿ. ಮನುಷ್ಯ ಆಗಿ ಹುಟ್ಟಿ ಏನು ಮಾಡಬೇಕು ಅದು ಮಾಡಕ್ ಚಾಲು ಮಾಡಿ. ಮನುಷ್ಯ ಆಗಿ ಹುಟ್ಟಿದ್ದೆ ಭಜನೆ ಮಾಡೋ ಸಲುವಾಗಿ, ಮನುಷ್ಯ ಆಗಿ ಹುಟ್ಟಿದ್ದೆ ತಪಸ್ಸು ಮಾಡೋ ಸಲುವಾಗಿ. ನಿಜಗುಂಡ್ರು ಬರೆದರು ಬಹಳ ಸುಂದರವಾಗಿ, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲಿಲ್ಲವೇ ತಪವ. ಮನುಷ್ಯ ಆಗಿ ಹುಟ್ಟಿ ತಪಸ್ಸು ಮಾಡಿಲ್ಲ ಅಂದ್ರೆ, ಮನುಷ್ಯ ಆಗಿ ಹುಟ್ಟಿ ಭಜನೆ ಮಾಡಲಿಲ್ಲ ಅಂದ್ರೆ, ಮನುಷ್ಯ ಆಗಿ ಹುಟ್ಟಿ ಶಿವ ಅನ್ಲಿಲ್ಲ ಅಂದ್ರೆ, ಮನುಷ್ಯ ಆಗಿ ಹುಟ್ಟಿ ದೇವ್ರ ಗುಡಿಗೆ ಹೋಗ್ಲಿಲ್ಲ ಅಂದ್ರೆ ನಿನ್ನ ಜನ್ಮಕ್ಕೆ ಯಾವ ಅರ್ಥ ಅದ ಅಂತಾರೆ ಮಹಾತ್ಮರು. ತಪಸ್ಸು ಮಾಡು, ತಪಸ್ಸು ಮಾಡು, ತಪಸ್ಸು ಮಾಡು. ವಾಣಿ ಪರಮಾತ್ಮನಿಗಾಗಿ ದಂಡಿಸು. ಪರಮಾತ್ಮ ಮಧುರವಾಗಿರುವ ವೈಖರಿ ವಾಣಿ ಕೊಟ್ಟಿದ್ದಾನೆ. ಕೆಲವೊಂದಕ್ಕೆ ವಾಣಿ ಇಲ್ಲ, ಮಾತಾಡಕ್ಕೆ ಬರಂಗಿಲ್ಲ. ಪಶು ಪಕ್ಷಿ ಪ್ರಾಣಿಗಳು, ಮನುಷ್ಯನಿಗೆ ಬಿಟ್ಟು ಉಳಿದ ಯಾವ ಪ್ರಾಣಿಗಳಿಗೂ ಮಾತಾಡಕ್ಕೆ ಬರಂಗಿಲ್ಲ, ಭಾವನಾ ಹಂಚಿಕೊಳ್ಳಕ್ಕೆ ಬರಂಗಿಲ್ಲ, ಅಂತರಂಗದ ಪ್ರೇಮ ಪ್ರಕಟ ಮಾಡಕ್ಕೆ ಬರಂಗಿಲ್ಲ, ಭಕ್ತಿ ಭಾವ ಪ್ರಕಟ ಮಾಡಂಗಿಲ್ಲ. ಮನಸ್ಸಿನೊಳಗ ಆನಂದ ಹೆಚ್ಚಾಯಿತು ಅಂದ್ರೆ ಶಬ್ದದ ಮೂಲಕ ಪ್ರಕಟ ಮಾಡುವಂತ ಸಾಮರ್ಥ್ಯ ಕೇವಲ ಮನುಷ್ಯ ಒಬ್ಬನಿಗೆ ಅದ. ಯಾವ ಶಬ್ದ ನಿನಗೆ ಪರಮಾತ್ಮ ಕೊಟ್ಟಿದ್ದಾನು ವೈಖರಿ ವಾಣಿ, ಅದು ಪರಮಾತ್ಮನಿಗಾಗಿ ಉಪಯೋಗ ಮಾಡು. ಕೊಟ್ಟವ್ರಿಗೆ ಸ್ವಲ್ಪ ಕೊಟ್ಟೆ ಅಂದ್ರೆ ಅವ್ರಿಗೆ ಬಹಳ ಆನಂದ ಆಗ್ತದ. ತಂದೆ ಎಲ್ಲೋ ಬೀದರೋ ಜೈರಾಬಾದೋ ಹೋಗಿದಾನ. ರಾತ್ರಿ ಮನೆಗೆ ಬರುವಂತ ಸಮಯದೊಳಗೆ ಒಂದಿಷ್ಟು ಏನೋ ಪೇಡೆ ಗಿಡೆ ತಗೊಂಡು ಬಂದಿದ್ದಾನ ಮಗ. ಮನೆಯೊಳಗದ 1-2 ವರ್ಷದ್ದು. ದಾರಿ ನೋಡ್ಕೊಂಡು ಬರುತ್ತಾನ. ಒಂದಿಷ್ಟು ಪೇಡೆ ತಗೊಂಡು ಬಂದಿದ್ದಾನ ತಂದೆ. ಮಗು ಹಾಗೆ ಎಚ್ಚರ ಕುಂತದ. ರಾತ್ರಿ 9 ಗಂಟೆ ತಂದೆ ಮನೆಗೆ ಬಂದಾಗ ಅಪ್ಪ್ಯಾ ಅಂತ ಕರೆದ. ಓಡಿ ಬಂದು ಕೊಳ್ಳಿಗೆ ಬಿತ್ತು. ಪೇಡದ ಡಬ್ಬಿ ಕೈಯೊಳಗೆ ಕೊಟ್ಟ. ಮಗು ಪೇಡ ಬಿಚ್ಚುತ್ತದ, ತಿನ್ನಕ್ಕೆ ಚಾಲು ಮಾಡ್ಯದ. ಮಗ ನನಗಿಟ್ಟು ಕೊಡು ಅಂತಾನ. ಅಪ್ಪ ಡಬ್ಬೆಗಿಂದ ಪೇಡ ಕೂಡ ಧೈರ್ಯ ಆಗಲಿಕ್ಕಿಲ್ಲ. ಬಾಯಾಗ ಹಾಕೊಂಡಿದ್ದು ಸ್ವಲ್ಪ ಕೈಯಿಂದ ತೆಗೆದು ಅಪ್ಪನ ಬಾಯಾಗ ಹಾಕ್ಲತ್ರ ಇಷ್ಟು ಉದ್ದ ಬಾಯಿ ತೆರೀತಾನ. ಅದ್ರ ಕೈ ಏಟು, ಅದರ ಕೈಯಾಗ ಪೇಡರ ಇದ್ದಿರ್ಬೇಕೆ. ಒಂದಿಷ್ಟು ಬಟ್ ಅದ್ರಾಗ ಇಟ್ಟು ಹಿಡ್ದದ ಬಾಯಾಗೆಂದು ತಂದಿಗೆ ಏಟು ಆನಂದ ಆಗ್ತದ. ಕಿಲೋ ಪೇಡ ತಂದಾನ, ಅದ್ರಾಗಿಂದ ಒಂದು ಚೂರ ಅವನು ಬಾಯಾಗ ಹಾಕಿದ್ರೆ ತಂದಿ ಸ್ವರ್ಗದ ಆನಂದ ಅನುಭವ ಮಾಡ್ತಾನ. ಹಾಂಗ ಈ ಶರೀರ ಕೊಟ್ಟ ಪರಮಾತ್ಮ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ದಾಶಮಯ್ಯನವ್ರಿ ಮಾತು ಬರೀತಾರೆ. ಹೇ ಪರಮಾತ್ಮ ಭೂಮಿ ನಿಂದದ, ಹೇ ಪರಮಾತ್ಮ ನೀರ್ ನಿಂದದ, ಹೇ ಪರಮಾತ್ಮ ಗಿಡ ಮರ ಬಳ್ಳಿ ಲತೆ ಗುಲ್ಮಗಳೆಲ್ಲವೂ ನಿಂದಾದವು. ಈ ಜಗತ್ತೆಲ್ಲ ಪರಮಾತ್ಮದಿಷ್ಟೆಲ್ಲ ಕೊಟ್ಟದ್ದು ಆತನ ಕರುಣೆ. ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಹಿಡಿದರೆ ಒಳಿತು, ಬಾಡಿಗೆ ಮುಟ್ಟಿತು. ಈ ಜಗವೆಲ್ಲ ದೇವನ ಆಸ್ತಿ, ಈ ಜಗವೆಲ್ಲ ದೇವನ ವಸತಿ. ಇದೆಲ್ಲ ಭಗವಂತಂದದ, ಇದೆಲ್ಲ ಭಗವಂತಂದದ. ಅದ್ರಾಗ ಇನ್ನೊಂದು ವಚನ ಬರೀತಾರೆ ದಾಶಿಮಯ್ಯನವ್ರು ಬಹಳ ಚಂದ. ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ. ಈ ಶರೀರಕ್ಕೆ ನಾನು ನಾನು ಅಂತೇನು ತಿಳ್ಕೊಂಡಿದ್ದೇವಲ್ಲ, ಇದು ಪರಮಾತ್ಮ ನಿನಗೆ ದಾನ ರೂಪದೊಳಗೆ ಕೊಟ್ಟಿದ್ದಾನ. ಇದು ಭಗವಂತನ ಬಹುಮಾನದ ಕರುಣಾ ಕರುಣೆ ಕೀನಿ ಕೃಪಾ ದೀನಿ ನಟವರ ದೇಹ. ಮಹಾನುಭಾವರ ಹಾಡಿದ್ರು ಪರಮಾತ್ಮ ನಿನ್ನ ಮ್ಯಾಲ ಕೃಪಾ ಮಾಡ್ಯಾನಂತ ತಿಳ್ಕೊಂಡು ಇಷ್ಟು ಸುಂದರವಾದ ಶರೀರ ನಿನಗೆ ಕೊಟ್ಟಿದ್ದಾನ.
ಕಣ್ಣು ಕೊಟ್ಟ ಪರಮಾತ್ಮ, ಕೈ ಕೊಟ್ಟ ಪರಮಾತ್ಮ, ಕಾಲು ಕೊಟ್ಟ ಪರಮಾತ್ಮ, ಮೂಗು ಕೊಟ್ಟ ಪರಮಾತ್ಮ. ಇಷ್ಟೆಲ್ಲ ಪರಮಾತ್ಮನ ಕೃಪಾದ. ಈ ಶರೀರ ಪರಮಾತ್ಮನ ಕೃಪಾದ. ಅವನಿಗೆ ಇಟ್ಟು ಚಂದ ಮಾತಾಡ್ಲಕ್ಕ ಕೊಟ್ಟನಲ್ಲ, ಬರೇ ಸಂಸಾರ ಸುದ್ದಿನೇ ಮಾತಾಡಿದೆವು. ಒಂದೆರಡು ಪರಮಾತ್ಮನ ಬಗ್ಗೆ ಮಾತಾಡು. ಕಣ್ಣು ಕೊಟ್ಟನಲ್ಲ ಪರಮಾತ್ಮ, ಕಂಗಾಳಿ ದ್ಯಾತಕೋ ಕಾವೇರಿ ರಂಗನ ನೋಡದ, ಕಂಗಾಳಿ ದ್ಯಾತಕೋ ಕಸ್ತೂರಿ ರಂಗನ ನೋಡದ ಅಂತ ಪುರಂದರದಾಸರ ಹಾಡ್ತಾರೆ. ಕಣ್ಣು ಕೊಟ್ಟನ ಪರಮಾತ್ಮ, ಕಣ್ಣು ತುಂಬವಮ್ಮ ಪರಮಾತ್ಮನಿಗೆ ನೋಡು. ದಿನಕ್ಕೊಮ್ಮ ನೋಡು ಸಾಕು, ಇಡೀ ದಿನ ಬೇಡ. ಸಂಸಾರದ ನಿನಗೂ ಗಂಡ ಮಕ್ಕಳು ಹೆಂಡತಿ ತಾಯಿ ತಂದಿ ಪರಿವಾರದ ಅದೇ ಮಾಡ್ಕೊತ ಕೂಡ ಅಂದ್ರೆ ಆಗಂಗಿಲ್ಲ. ತುಕಡೆದಾಸರು ಅದಕ್ಕೂ ಒಂದು ಪದ್ಯ ಬರೀತಾರೆ, ಭಾಳ ಚಂದ, ಭಾಳ ಮಜಾ ಪದ್ಯ ಬರೀತಾರೆ ಅವರು. ಸಾಂಗಾಮಿ ಕಾಯಿಕರು ಭಕ್ತಿ ಕರು ಕಾ ಪೋಟ ಭರು ಸಾಂಗಾಮಿ ಕಾಯಿಕರು. ಹೇ ಪರಮಾತ್ಮನ ಏನ್ ಮಾಡ್ಲಿ ಹೇಳು? पैसा बिना संसार चालत नाही, भक्ती बिना देवा दिसत नाही, कोणता मार्ग धरू सांगा मी काय करू. हे देवाना ಏನ್ ಮಾಡ್ಲಿ ಹೇಳು? ರೊಕ್ಕೆಲ್ಲ ಸಂಸಾರ ನಡೆಯಂಗಿಲ್ಲ. ಮುಂಜಾನೆ ಎದ್ದ ತಕ್ಷಣ ಹಾಲು ಚಾಪುಡಿ ಹಿಡ್ಕೊಂಡು, ತರಕಾರಿ ಹಿಡ್ಕೊಂಡು, ಸಾಯಂಕಾಲ ತನ ಮಲ್ಕೊಳ್ಳೋ ಸಮಯದೊಳಗೆ ಮಚ್ಚರ್ ಬತ್ತಿ ಹಚ್ಚಲಾಕೋ ರೊಕ್ಕ ಬೇಕು. ಮುಂಜಾನೆ ಎದ್ದಾಗ ಕೈಯಾಗ ದುಡ್ಡು ಹಿಡ್ದು ಅಂದ್ರೆ ರಾತ್ರಿ ಮಲ್ಕೊಳ್ಳೋ ತನ ದುಡ್ಡಿನ ವ್ಯವಹಾರ ಅದ. ಶರೀರದಾಗ ಬ್ಲಡ್ ಇರಬೇಕು, ಕೈಯಾಗ ದುಡ್ಡು ಇರಬೇಕು. ಶರೀರದಾಗ ಬ್ಲಡ್ ಕಮ್ಮಿ ಆಯಿತು, ಎದ್ರ ಝೋಲಿ ಹೋಯ್ತದ, ನಿನಗೆ ಚಕ್ಕರ್ ಬರಕ್ಕೆ ಚಾಲು ಮಾಡ್ತದ. ಅದು 12-13 ಇತ್ತು, ಬರೋಬ್ಬರಿ ಇರ್ತೀನಿ. ಕಣ್ಣು ಬರೋಬ್ಬರಿ ಇರ್ತಾವೆ, ಕೈಕಾಲು ಬರೋಬ್ಬರಿ ಇರ್ತಾವೆ. ಫುಟ್ಬಾಲ್ ಕೊಡೋದಂಗೆ ಕುಡಿತಿ. 13-14 ಇತ್ತಂದ್ರೆ ಬ್ಲಡ್ಡು. ಅದು 5-6ಕ್ಕೆ ಬಂತಂದ್ರೆ ರಟ್ಟಿ ಹಿಡಿದು ಎಬ್ಸ್ಬೇಕಾಯ್ತದ, ರಟ್ಟಿ ಹಿಡಿದು ಕೂಡಿಸ್ಬೇಕಾಯ್ತದ. ಬ್ಲಡ್ಡಿನ ಆಟ ಶರೀರದಾಗ ಇದ್ದರೆ ದುಡ್ಡಿನ ಆಟ ಸಂಸಾರದಾಗದ. ಕೈಯಾಗ ದುಡ್ಡು ಇಲ್ಲ ಅಂದ್ರೆ ನಿನಗೆ ಯಾರು ಕೇಳಂಗಿಲ್ಲ. ಏನು ಮಾಡ್ಬೇಕಂದ್ರೂ ರೊಕ್ಕನೇ ಬೇಕು. ಮನೆ ಕಟ್ಟಬೇಕಂದ್ರೆ ರೊಕ್ಕ ಬೇಕು, ಕಾರ್ ತರಬೇಕಂದ್ರೆ ರೊಕ್ಕ ಬೇಕು, ಮದುವೆ ಮಾಡ್ಬೇಕಂದ್ರೆ ರೊಕ್ಕ ಬೇಕು, ಅನಾಜ್ ತರಬೇಕಂದ್ರೆ ರೊಕ್ಕ ಬೇಕು. ಜೀವನಕ್ಕೆ ರೊಕ್ಕನೇ ರೊಕ್ಕ. ರೊಕ್ಕ ಇಲ್ಲ ಅಂದ್ರೆ ಸಂಸಾರದಾಗ ಏನೂ ಇಲ್ಲ. ಅದರ ಸಲುವಾಗಿ ತುಕಡೆದಾಸ್ ಮಹಾರಾಜ್ ಅಂತಾನ, ಸಂಸಾರ ಕಡಿ ಇರಬೇಕಂದ್ರೆ ರೊಕ್ಕ ಬೇಕು, ಭಗವಂತ ಸಿಗಬೇಕಂದ್ರೆ ಭಕ್ತಿ ಬೇಕು. ಭಕ್ತಿ ಬಿನಾ ದೇವಾ ದಿಸತ ನಾಹಿ, ಪೈಸಾ ಬಿನಾ ಸಂಸಾರ ಚಾಲತ ನಾಹಿ. ಸ್ಪಷ್ಟ ಹೇಳಿದ, ನಮ್ಮೆಲ್ಲರ ಅನುಭವದ ಅದು. ರೊಕ್ಕ ಇಲ್ಲ ಸಂಸಾರದಾಗ ಏನೂ ಇಲ್ಲ, ರೊಕ್ಕ ಇಲ್ಲ ಸಂಸಾರ ಇಲ್ಲ, ಭಕ್ತಿ ಇಲ್ಲ ಭಗವಂತ ಇಲ್ಲ. ಪ್ರಹ್ಲಾದನಿಗೆ ದೇವ್ರು ಸಿಕ್ಕ ಎದರಿಂದ? ಭಕ್ತಿಯಿಂದ. ಬಸವಣ್ಣನವರಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು ರೊಕ್ಕಿನಿಂದ ಅಲ್ಲ, ಭಕ್ತಿಯಿಂದ. ಮೀರಾಬಾಯಿಗೆ ದೇವ್ರು ಸಿಕ್ಕ, ಅಕ್ಕ ಮಹಾದೇವಿ ತಾಯಿಗೆ, ಕಬೀರದಾಸರಿಗೆ, ಸೂರದಾಸರಿಗೆ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ನಿಂಬಾರ್ಕಾಚಾರ್ಯರು, ವಲ್ಲಭಾಚಾರ್ಯರು, ಶಂಕರಾಚಾರ್ಯರು, ಹೇಮರೆಡ್ಡಿ ಮಲ್ಲಮ್ಮ, ಜಗತ್ತಿನೊಳಗ ತುಕಾರಾಮರು, ಜ್ಞಾನೇಶ್ವರಿ ಮಹಾರಾಜರು, ಏಕನಾಥ್ ಮಹಾರಾಜರು, ಎಷ್ಟು ಜನ ಮಹಾತ್ಮರಾಗ್ಯಾರ. ಭಕ್ತಿ ಮಾಡಿ ಭಗವಂತನ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಭಕ್ತಿ ಇಲ್ಲ ಭಗವಂತನ ಸಾಕ್ಷಾತ್ಕಾರ ಇಲ್ಲ. ಭಕ್ತಿ ಮಾಡಿಲ್ಲ ಅಂದ್ರೆ ದೇವ್ರು ಹೆಂಗೆ ಸಿಗ್ತಾನ? ಸಿಗಂಗಿಲ್ಲ. ಹೆಂಗೆ ಸಂಸಾರಕ್ಕೆ ರೊಕ್ಕ ಇಲ್ಲ ಅಂದ್ರೆ ಸಂಸಾರ ಇಲ್ಲ, ಭಕ್ತಿ ಇಲ್ಲ ಅಂದ್ರೆ ಭಗವಂತ ಇಲ್ಲ. ಅದ್ರ ಸಲುವಾಗಿ ತುಕಡೆದಾಸ್ ಅಂತ ಅದಾನ, ನಾ ಏನು ಮಾಡಲಿ ದೇವ, ಏನು ಮಾಡಲಿ? ಸಂಸಾರ ನಡೆಸಲಕ್ಕೆ ರೊಕ್ಕ ಬೇಕು, ದುಡಿಲಾರ್ದೇನೆ ರೊಕ್ಕ ಬರಂಗಿಲ್ಲ. ದುಡಿಕೋತ ಕುಂತ ಅಂದ್ರೆ ನೀನು ಭಜನೆ ಆಗಂಗಿಲ್ಲ. ಭಜನೆ ಮಾಡ್ಕೋತ ಕುಂತಾರ ರೊಕ್ಕ ಇಲ್ಲ, ರೊಕ್ಕನ ಬೆನ್ ಹತ್ತದ ಅಂದ್ರೆ ಭಜನೆ ಇಲ್ಲ. ಹೆಂಗೆ ಮಾಡಲಿ ಅಂತ ಅಳಕ್ಕೆ ಪ್ರಾರಂಭ ಮಾಡ್ತಾನ. ಆಗ ಮಹಾನುಭಾವರು ಹೇಳಿದ್ರು, ಭಕ್ತಿ ಕರು ನೀ ಜೋ ಕೋಟ ಭರೇಲ, ತುಕಡ್ಯಾ ಮಣತೆ ತೆಲ ಮೋಕ್ಷ ಮಿಳೇಲ. ನಿನಗೆ ಸಾಯುಧ ಹುತ್ತಿದಿಂದ ಮುಂಜಾನೆ ಎದ್ದಿನಿಂದ ಸಾಯಂಕಾಲದವರೆಗೆ ಅದೇ ಮಾಡಿ ಅನ್ನಂಗಿಲ್ಲ. ಸುಪ್ರಭಾತ ಸಮಯದಲ್ಲಿ ಬಸವಣ್ಣನವರು ಹೇಳಿದ್ರು, ಎದ್ದ ಹಾಸಿಗೆಯೊಳಗೆ ಕುಂತು ಮನಸ್ಸಲ್ಲಿ ಪರಮಾತ್ಮನಿಗೊಮ್ಮೆ ನೆನಸು. ಹೇ ಭಗವಂತ ನನ್ನ ಮ್ಯಾಲ ದಯ ಮಾಡು, ಹೇ ಭಗವಂತ ನನ್ನ ಮ್ಯಾಲ ಕೃಪಾ ಮಾಡು. ಸಂಸಾರದಾಗ ನಿನಗೆ ಮರಿತೀನಿ ಸ್ವಾಭಾವಿಕದ. ಸಂಸಾರದ ವ್ಯವಹಾರಗಳು ಎದ್ದ ತಕ್ಷಣ ಮನಿದು, ಹೊಲ್ದು, ಆಫೀಸ್ದು, ಉದ್ಯೋಗ, 100 ಕೆಲಸ ಬರ್ತಾವೆ. ಬೀಗರ್ ಬೆಜ್ಜರು, ಏನೇನೋ ಏನೇನೋ ಏನೇನೋ. ಅದ್ರಾಗ ನಿನಗೆ ಮರ್ಯಾದ ಸ್ವಾಭಾವಿಕದ. ಪರಮಾತ್ಮ ನಿನಗೆ ನಾ ಮರ್ತರು, ನನಗೆ ನೀ ಮರಿಬೇಡ. ಒಂದು ಸಾರಿ ಪರಮಾತ್ಮನೇ ಮುಂಜಾನೆ ಎದ್ದು ಹಾಸಿಗೆಯೊಳಗೆ ಕುಂತು ಸುಪ್ರಭಾತದೊಳಗೆ ಭಗವಂತನಿಗೆ ಪ್ರಾರ್ಥನಾ ಮಾಡಬೇಕು. ಒಂದು ಪ್ರಾರ್ಥನಾ ಸಾಕು ಭಗವಂತನಿಗಾಗಿ, ಒಂದೇ ಪ್ರಾರ್ಥನಾ ಸಾಕು ಭಗವಂತನಿಗಾಗಿ. ಆಶ್ಚರ್ಯದ ಘಟನೆ ಅದಾವ. ಅದರ ಸಲುವಾಗಿ ಹೇಳ್ತಾ ಇದ್ದಾರೆ ಅವರು, ನೀವು ಅಕ್ಕಿದ ಹುಗ್ಗಿ ಮಾಡ್ತೀರಲ್ಲ, ಅಕ್ಕಿ ಹುಗ್ಗಿ 1 ಕಿಲೋ ಅಕ್ಕಿಗೆ ಹುಗ್ಗಿ ಮಾಡಬೇಕಾಗಿದೆ. ನಿಮ್ಗೆ ಸಾಕಾರ ಭಾಳ ಅಕ್ಕಿ ಹುಗ್ಗಿ ಮಾಡಬೇಕಾಗ್ಯದ. 1 ಕಿಲೋ ಅಕ್ಕಿಗೆ ಸಕ್ಕರೆ ಇಟ್ಬೇಕು. ಮಾಡೋರೇ ಇದ್ರಿ ನೀವು, 1.25 ಕಿಲೋದಿಂದ 1.5 ಕಿಲೋ ಬೇಕು. ಬರೋಬ್ಬರಿ ಹಾಕಿದ್ರಿ ಅಂದ್ರೆ ಸಪ್ಪಗಾಗ್ತದೆ, ಅದು ಉಣಕ್ಕಾಗಂಗಿಲ್ಲ. 1 ಕಿಲೋಗೆ 1.25 ಕಿಲೋದಿಂದ 1.5 ಕಿಲೋ ಸಕ್ಕರೆ ಬೇಕು ಹುಗ್ಗಿ ಮಾಡ್ಲಾಕ. ಅದೇ 1 ಕಿಲೋ ಅಕ್ಕಿದ ಅನ್ನ ಮಾಡೋದದ, ಉಪ್ಪು ಇಟ್ಬೇಕು. ಹೀಗೆ 1.25 ಕಿಲೋ ಅಂದಿರಿ, ಉಪ್ಪು 1.25 ಕಿಲೋ ಹಾಕೋರೆ ನಾವು.
ಯಾರು ಉಣಂಗಿಲ್ಲದು. 1 ಕಿಲೋ ಅಕ್ಕಿ ಅನ್ನ ಮಾಡಾಕ ಒಂದಿಷ್ಟು ಉಪ್ಪು ಸಾಕಲ್ರಿ? ಅಕ್ಕಿ ಎಷ್ಟು ಕಿಲೋ, ಉಪ್ಪು ಎಷ್ಟು? 1 ಈಟೆ. ಅಕ್ಕಿ ಇದ್ದಟ್ಟು ನಿಮ್ಮ ಸಂಸಾರ ಇರಲಿ, ಉಪ್ಪು ಇದ್ದಟರ ಪರಮಾತ್ಮ ಇರಲಿ. ನೀವು ಬೇಕಾಗಿದ ಮಸಾಲೆ ಹಾಕ್ರಿ ಅನ್ನಕ್ಕೆ, ನೀವು ಬೇಕಾಗಿದ ಮಸಾಲೆ ಹಾಕ್ರಿ, ಉಪ್ಪು ಅಂತ ಹಾಕಬೇಡಿ. ಎಣ್ಣೆ ಎಷ್ಟರ ಹಾಕ್ರಿ, ತರಕಾರಿ ಎಷ್ಟರೇ ಹಾಕ್ರಿ, ಅದ್ರಾಗ ಚಿತ್ರಾನ್ನ ವಿಚಿತ್ರಾನ್ನ ಏನಂತೀರಿ ಅದು ಮಾಡಿ, ಪಲಾವ್ ಗಿಲಾವ್. ಉಪ್ಪು ಅಂತ ಹಾಕಬೇಡ್ರಿ, ಅದು ಆ ಅಡಿಗೆ ಮಧುರ ಆಗಂಗಿಲ್ಲ. ಮಸಾಲೆ ಏಟ್ ಹಾಕಿರಿ ಅನ್ನೋದು ಮುಖ್ಯ ಅಲ್ಲ, ಉಣ್ಣೋರು ಅದೇ ಅಂತಾರ. ಖಾರ ಉಪ್ಪು ಬಾಯಿ ತುಂಬ ಇರ್ಬೇಕ್ರಿ, ಮಸಾಲೆ ಬಾಯಿ ತುಂಬ ಇರ್ಬೇಕಂತ ಯಾರು ಅನ್ನಂಗಿಲ್ಲ. ಉಪ್ಪು 1 ಈಟ್ ಹಾಕಿದ್ರಿ ಅಂದ್ರೆ ಒಂದಿಷ್ಟೇ ಉಪ್ಪು 1 ಕಿಲೋ ಅಕ್ಕಿಗೆ ಮಧುರ ಮಾಡ್ತದ. ಹಾಂಗ ಒಂದಿಷ್ಟೇ ಭಜನ ನಿನ್ನ ಬದುಕು ಮಧುರ ಮಾಡ್ತದ. ಅದ್ರ ಸಲುವಾಗಿ ಭಜನ ಮಾಡಬೇಕು. ಅದ್ರ ಸಲುವಾಗಿ ಏನ್ ಚಂದ ಹೇಳಿದ್ರಿ, ಕಾಯಿ ಯೋಗ ಸಾಧಲ ಜನ್ಮತುಲ ಲಾಭಲ ಭಜನಸಿ ಲಾಗಲಾರೆ ವಿಚಾರ ಭಜನಸಿ ಲಾಗಲಾರೆ ಕೋಣದೇವ ಪಾವುಲಾರೆ. ಯಾ ದೇವರ ನಿನ್ನ ಮ್ಯಾಲ ಆಶೀರ್ವಾದ ಮಾಡಿರ್ಬೇಕು, ನಿನಗೆ ಹಡದ ತಾಯಿ ತಂದಿರ ಎಂಥವ್ರು ಇರಬೇಕು, ನಿನಗೆ ಸಂಸ್ಕಾರ ಕೊಟ್ರಲ್ಲ ಅವ್ರು ಎಂಥ ಪುಣ್ಯಾತ್ಮರು ಇರಬೇಕು. ನಿಮ್ಮ ವಂಶದೊಳಗೆ ನಿಮ್ಮ ಮುತ್ಯ, ನಿಮ್ಮ ಅಜ್ಜ, ನಿಮ್ಮ ಪಣಜ ಯಾರೋ ಒಬ್ಬರು ಸಾಧುಗಳ ಸೇವಾ ಮಾಡಿರ್ಬೇಕು. ನಿಮ್ಮ ವಂಶ ಇಷ್ಟು ಪವಿತ್ರದ, ನಿಮ್ಮ ಮುತ್ಯರ ಸಾಧುಗಳು ಬೆನ್ನ ಹತ್ತಿ ತಿರುಗಿರ್ಬೇಕು, ನಿಮ್ಮ ಮುತ್ಯನ ಅಪ್ಪರ ಸಾಧುಗಳು ಬೆನ್ನ ಹತ್ತಿ ತಿರುಗಿರ್ಬೇಕು, ಅವ್ರ ಅಪ್ಪರ ಸಾಧುಗಳು ಬೆನ್ನ ಹತ್ತಿರ್ತಿರ್ಬೇಕು. ನಿಮ್ಮ ವಂಶದೊಳಗೆ ಯಾವನೋ ಒಬ್ಬ ಪವಿತ್ರ ಪುಣ್ಯಾತ್ಮ ಆಗಿ ಹೋಗ್ಯಾನ, ಆ DNA ಬ್ಲಡ್ ಚೆಕ್ ಮಾಡ್ತಾರಲ್ಲ, DNA ಗ್ರೂಪು, ಅದು ನಿನಗೆ ಫಲ ಕೊಟ್ಟದ. ಅದಕ್ಕೆ ನೀ ಇವತ್ತು ಭಜನೆ ಮಾಡಿದಿ. ಇದು ನಿಮ್ಮ ಹಿರುಗಳ ಪುಣ್ಯ, ಇದು ನಿಮ್ಮ ಗುರುಗಳ ಪುಣ್ಯ, ಇದು ನಿಮ್ಮ ತಾಯಿ ತಂದೆ ಪುಣ್ಯ, ಇದು ಭಗವಂತನ ಕೃಪಾ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ, ನೀ ದನ ಬದುಕಿನಂಗೆ ಬದುಕಕ್ಕೆ ಹೋಗಬೇಡ ಪುಣ್ಯಾತ್ಮ. ಬಸವಣ್ಣನವರಂದಿಲ್ಲ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಶಗಣೆಗೆ 1000 ಹುಳ ಹುಟ್ಟವೇ ದೇವ. ಎಷ್ಟು ಕೊನೆ ಮಾತಾಡಿದ್ರಿ. ಯಾರು ಶಿವ ಅನ್ನಂಗಿಲ್ಲ, ಯಾರು ದೇವ್ರ ಗುಡಿಗೆ ಹೋಗಂಗಿಲ್ಲ, ಯಾರು ಶಾಸ್ತ್ರ ಕೇಳಂಗಿಲ್ಲ, ಯಾರು ಜಪ ಮಾಡಂಗಿಲ್ಲ, ಯಾರು ಪೂಜಾ ಮಾಡಂಗಿಲ್ಲ, ಯಾರು ತಮ್ಮ ಮಸ್ತಕವನ್ನು ಒಯ್ದು ಭಗವಂತನ ಶ್ರೀಚರಣ ಕರ್ಪಣ ಮಾಡಂಗಿಲ್ಲ, ಆ ಜನ್ಮಕ್ಕೆ ಏನ್ ಅರ್ಥ ಅದ? ದನ ಅಂದ್ರು ಬಸವಣ್ಣನವರು. ಊರ ಮೃಗ ಒಂದಾಗಿರಲ್ಲದೆ ದೇವಾ, ಕಾಡ ಮೃಗ ಒಂದಾಗಿರಲ್ಲದೆ, ಅದು ಅಡೆಗಿರ ದನ ಅದ, ಇದು ಊರಾಗಿರ್ತದ ದನ ಅಂದ್ರು ಬಸವಣ್ಣನವರು. ಎಷ್ಟು ಸಿಟ್ಟಿ ಬಂದಿ ಮಾತಾಡ್ತಾರ. ಅವ್ರದ ಕಳಕಳಿ ಹಂತದಿರ್ಬೇಕು ಈ ವಚನದೊಳಗ. ಅದರ ಸಲುವಾಗಿ ಹೇಳ್ತಾ ಇದಾರ, ಬದುಕು ಪರಮಾತ್ಮ ಕೊಟ್ಟಿದ್ದಾನ, ಇಷ್ಟೆಲ್ಲ ಕೊಟ್ಟದ್ದು ಆತನ ಕರುಣೆ. ಈ ಶರೀರ ಪರಮಾತ್ಮ ಕೊಟ್ಟಿದ್ದಾನ, ಈ ಇಂದ್ರಿಯಗಳು ಪರಮಾತ್ಮ ಕೊಟ್ಟಿದ್ದಾನ. ಪರಮಾತ್ಮನ ಉಪಕಾರ ಬಹಳ ದೊಡ್ಡದ. ಪರಮಾತ್ಮ ನಿಮ್ಮಲ್ಲಿ ಇಲ್ಲ, ಅಜ್ಞಾನಿ ಏನು ಬಲ್ಲ ಅಂತ ಹಾಡು ಕೇಳಿ ನೋಡ್ರಿ, ನಿಮಗೊಮ್ಮೆ ಗೊತ್ತಾಗ್ತದದು. ಅವನ ಹೊಟ್ಟೆಗಿದ್ದಾಗ ನನಗೆ ಬಾಯಿನೂ ಇದ್ದಿಲ್ಲ ತಿನ್ನಾಕ. ಹೊಟ್ಟೆಗಿನ ಹೊರಗೆ ಬಂದ್ಮೇಲೆ ಹಾಲರ ಕುಡ್ದಿರ್ಬೇಕು, ಮುಂದೆ ಬೆಳೆದ್ಮೇಲೆ ಒಂದಿಟ್ಟು ಗಂಜಿ ಅದು ಇದು ತಗೊಳ್ತಾ ದೊಡ್ಡವಾಗಿರ್ಬೇಕು, ಆ ಮಾತು ಬೇರೆ. ಈಗ 4 ರೊಟ್ಟಿ ತಿಂತಿರ್ಬೇಕು, ಆ ಮಾತು ಬೇರೆ. ತಾಯಿ ಗರ್ಭದೊಳಗೆ ಬಾಯಿ ತೆರೆಯಕ್ಕೆ ಬರ್ತಿದ್ದಿಲ್ಲಲ್ಲ, ಅಲ್ಲಿ ಹೆಂಗೆ ನಿನಗೆ ರಕ್ಷಣೆ ಮಾಡಿದ ಪರಮಾತ್ಮ? ತಾಯಿಯ ಹೊಟ್ಟೆಯಿಂದ ನಿನ್ನ ಹೊಕ್ಕಳಕ ಪೈಪ್ಲೈನ್ ಮಾಡ್ಯಾನವ, ಹೆಂಗೆ ಸಲೈನ್ ಹಚ್ತಾರಲ್ಲ ಹಂಗೆ. ತಾಯಿ ಊಟ ಮಾಡಿದ ಉಪ್ಪು ಹುಳಿ ಅದರದ್ದೆಲ್ಲ, ತಾಯಿ ಊಟ ಮಾಡಿದ ಅನ್ನದ್ದೆಲ್ಲ ರಸ ಆ ಮಗುವಿನ ಹೊಟ್ಟೆಗೆ ಟ್ರಾನ್ಸ್ಫರ್ ಆಗ್ತದೆ. ಇದು ಮಾಡಿದವ್ರು ಯಾರ್ರಿ? ಹೊರಗೆ ನಿನಗೆ ಅವ್ವರ ಉಳಿಸಿರ್ಬೇಕು, ಹೊರಗೆ ನಿನಗೆ ಅಪ್ಪರ ಉಣಿಸಿರ್ಬೇಕು, ಮನೆಗಿದ್ದವ್ರು ಯಾರ ನಿನಗೆ ಊಟ ಮಾಡಿಸಿರ್ಬೇಕು. ನೀವು ಹುಟ್ಟಿ ಬಂದ ಮೇಲೆ ನೀವು ಹೊಟ್ಟೆಗಿದ್ದಾಗ ನಿನಗೆ ಉಣಿಸಿದವ್ರು ಯಾರು? ಅವ ಪರಮಾತ್ಮ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ, ವೈಶ್ವಾನರ ರೂಪದಿಂದ ಪ್ರತಿಯೊಂದು ಶರೀರದಾಗ ನಾನಿದ್ದಿ. ಬಸವಣ್ಣನವರು ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಬಂದ ಕಳಸವಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಅದನ್ನೇ ತುಕಾರಾಮ್ ಮಹಾರಾಜರು ಬಹಳ ಚಂದ ಹೇಳ್ತಾರೆ, ಕಾಯಗಿ ಪಂಡರಿ ಆತ್ಮ ವಿಠಲ. ಅದನ್ನೇ ನಮ್ಮ ಕನ್ನಡದೊಳಗೆ ಸರ್ವಭೂಷಣ ಶಿವೈಗರು ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರವ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳುಂಟು, ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮ ಬ್ಯಾರುಂಟು. ಮಂದಿ ಎಲ್ಲ ಶ್ರೀಶೈಲಕ್ಕೆ ಹೋಗ್ತಿರಲ್ಲ, ಎಲ್ಲಿ ನಡೆದಿರಿ ಶ್ರೀಶೈಲಕ್ಕೆ, ಎಲ್ಲಿ ನಡೆದಿರಿ ಕಾವಡಿ ಹೆಗಲ ಮೇಲೆ ಇಟ್ಕೊಳ್ಳೋದು, ಶ್ರೀಶೈಲಕ್ಕೆ ಹೋಗೋದು, ಎಲ್ಲಿ ನಡೆದಿರಿ ಶ್ರೀಶೈಲ. ಅವ್ರಿಗೆ ನೋಡಿ ಸರ್ವಭೂಷಣರಂತಾರ, ಮಲ್ಲಿಕಾರ್ಜುನ ಶರೀರದೊಳಗೆ ಅದಾನ, ಶರೀರನೇ ಶ್ರೀಗಿರಿ ಅದ, ಈ ತೆಲಿನೇ ಪರ್ವತ ಅದ, ಹೃದಯನೇ ಗರ್ಭಗುಡಿ ಅದ, ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಒಳಗೆ ಅದ. ತಮ್ಮೊಳಗೆ ದೇವರಿಗೆ ಇಟ್ಕೊಂಡಾರ, ಕಾಣರಲ್ಲ ಶಿವನ ಕಾಣರಲ್ಲ, ಮನದೊಳಗೆ ಶಿವತಾನು ಮನೆ ಮಾಡಿಕೊಂಡಿಹ. ನಿನ್ನ ಮನಸ್ಸಿನೊಳಗೆ ಪರಮಾತ್ಮ ಅದನ, ಆ ಪರಮಾತ್ಮ ಲಾಪತ ನೀ ಬೇಪತ.
ಅದ್ರ ಸಲುವಾಗಿ ಹೇಳ್ತಾ ಅಂದ್ರೆ ಪರಮಾತ್ಮ ಒಳಗಾದಾನ, ಒಳಗಿದ್ದ ನಿನ್ನ ಶರೀರ ನಿಂತದಂದ್ರೆ ಪರಮಾತ್ಮ ನಿಂತ. ಶಾಸ್ತ್ರದೊಳಗೆ ಹೇಳ್ತು ತೇನ ವಿನಃ ತೃಣಮಪಿ ನ ಚಲತಿ. ಪರಮಾತ್ಮ ಇಲ್ಲೇನೆ ಒಂದು ಹುಲ್ಲು ಕಡ್ಡಿನೂ ಅಲಿಗಾಡಂಗಿಲ್ಲ. ಒಂದು ಹುಲ್ಲು ಕಡ್ಡಿ ಈ ಜಾಗದಿಂದ ಆ ಜಾಗಕ್ಕೆ ಅಳಗ್ಯಾಡ್ಯದ ಅಂದ್ರೆ ಗಾಳಿ ಬೇಕು. ಆ ಗಾಳಿಯೊಳಗ ಸಂಚಾರ ಮಾಡುವಂತ ಸಾಮರ್ಥ್ಯ ಪರಮಾತ್ಮನ ತಾಕತ್ತದ. ಬೆಂಕಿಯೊಳಗ ಸುಡುವಂತ ತಾಕತ್ತು ಪರಮಾತ್ಮಂದದ. ನೀರಿನೊಳಗ ದಾಹ ನಿವಾರಣೆ ಮಾಡುವಂತ ತಾಕತ್ತು ಪರಮಾತ್ಮಂದದ. ಗಿಡದೊಳಗ ಔಷಧಿ ಗುಣ ಇದ್ದಿದ್ದು ಪರಮಾತ್ಮ ಅದ. ಕಣದೊಳಗ ಪರಮಾತ್ಮ ಅದನ. ಪರಮಾತ್ಮ ಇಲ್ಲದ ವಸ್ತು ಯಾವುದೂ ಇಲ್ಲ. ಪರಮಾತ್ಮನಿಂದಲೇ ಜಗತ್ತು ಧಾರಣ ಆಗ್ಯದ. ಪರಮಾತ್ಮನೇ ಸಕಲ ಜಗತ್ತಿಗೆ ಆಧಾರ ಆಶ್ರಯ ಅದಾನ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ, ಯಾವ ಪರಮಾತ್ಮನ ಶಕ್ತಿ ಪಡ್ಕೊಂಡು ಕಣ್ಣು ನೋಡ್ತದ, ಯಾವ ಪರಮಾತ್ಮನ ಶಕ್ತಿ ಪಡ್ಕೊಂಡು ಕಿವಿ ಕೇಳ್ತದ, ಯಾವ ಪರಮಾತ್ಮನ ಶಕ್ತಿ ಪಡ್ಕೊಂಡು ನಾಲಿಗೆ ಮಾತಾಡ್ತದ, ಯಾವ ಪರಮಾತ್ಮನ ಶಕ್ತಿ ಪಡ್ಕೊಂಡು ಕೈ ಕುಡೋದು ತಗೊಳ್ಳೋದು ಮಾಡ್ತದ, ಯಾವ ಪರಮಾತ್ಮನ ಶಕ್ತಿ ಪಡ್ಕೊಂಡು ಕಾಲು ನಡೆಯೋದು ಮಾಡ್ತದ, ಗಮನಾಗಮನ ಮಾಡ್ತದ, ಆ ಪರಮಾತ್ಮನ ಕೈ ನೋಡ್ದೇನೆ ಅಂತಾರ ನೀನು, ಅವನ ಬಗ್ಗೆ ವಿಚಾರ ಮಾಡಿದೇನು? ಸಂಸಾರ ಬಗ್ಗೆ ವಿಚಾರ ಮಾಡೋದ್ರೊಳಗೆ ಆಯುಷ್ಯ ಹೋಯ್ತು. ಇದ್ಯಾಂಗಾದತ್ತು ಅದ್ಯಾಂಗಾದತ್ತು. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರುವ ಮಹಾಗಣವ ನರಿಯರು ಚನ್ನಮಲ್ಲಿಕಾರ್ಜುನ. ಏನು ಮಾಡುವುದಿದು? ಎಂಥ ದುರ್ದೈವ ಇರಬೇಕು. ಪರಮಾತ್ಮ ಒಳಗೆ ಅದನ. ಪರಮಾತ್ಮನ ವಿಚಾರ ಯಾರು ಮಾಡಂಗಿಲ್ಲ. ತಮ್ಮ ಒಳಗಿರುವ ಪರಮಾತ್ಮನ ವಿಚಾರ ಯಾರು ಮಾಡಂಗಿಲ್ಲ. ತಮ್ಮ ಹೊರಗಿರುವ ಜಗತ್ತಿನ ವಿಚಾರ ಮಾಡೋದ್ರಾಗೆ ಆಯುಷ್ಯ ಹೊಂಟೋಯ್ತು. ಅದಕ್ಕೆ ಶಾಸ್ತ್ರ ಹೇಳ್ತದ, ಒಂದಿಷ್ಟು ಪರಮಾತ್ಮನ ವಿಚಾರ ಮಾಡು. ಪರಮಾತ್ಮನ ವಿಚಾರ ಮಾಡೋದಕ್ಕೆ ಭಕ್ತಿ ಅಂತ ಕರೀತಾರೆ. ಪರಮಾತ್ಮನಿಗೆ ನೆನೆಸೋದಕ್ಕೆ ಭಕ್ತಿ ಅಂತ ಕರೀತಾರೆ. ಪರಮಾತ್ಮನ ಪೂಜಾ ಮಾಡೋದಕ್ಕೆ ಭಕ್ತಿ ಅಂತ ಕರೀತಾರೆ. ನಾರದ ಮಹರ್ಷಿ 87 ಸೂತ್ರಗಳನ್ನ ಬರೆದಿದ್ದಾನೆ ಭಕ್ತಿ ಅಂತ ಎದಕ್ಕೆ ಅನ್ನಬೇಕು ಅಂತ. ಶಿವಾನಂದ ಲಹರಿಯೊಳಗ ಭಗವಾನ್ ಶಂಕರಾಚಾರ್ಯರು ಭಕ್ತಿ ಅಂತ ಎದಕ್ಕೆ ಅನ್ನಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ವ್ಯಾಖ್ಯಾನವನ್ನ ಮಾಡ್ತಾರೆ. ಭಾಗವತ ಓದ್ರ ಗೊತ್ತಾಗ್ತದೆ ಭಕ್ತಿ ಅಂತ ಎದಕ್ಕೆ ಅನ್ನಬೇಕು ಅಂತ. ಅದರ ಸಲುವಾಗಿ ಪುಣ್ಯಾತ್ಮರೇ, ಭಕ್ತಿ ಇಲ್ಲ ಅಂದ್ರೆ ಜೀವನಕ್ಕೆ ಯಾವ ಅರ್ಥನೂ ಇಲ್ಲ. ಬಾಹ್ಯ ಭೌತಿಕವಾದ ಸಂಪತ್ತು ಎಷ್ಟಿದ್ದರೆ ಏನದ ಅದು ಎಲ್ಲ ಹೊರಗಿಂದದ. ರೊಕ್ಕ ಎಷ್ಟಾಕಿರುವಲ್ಲ ನಮ್ಮ ಮನೆಯೊಳಗೆ, ಬಂಗಾರ ಎಷ್ಟರ ಇರಲಿ, ಐಶ್ವರ್ಯ ಎಷ್ಟರ ಇರಲಿ, ಹೊಲ ಮನಿ ಎಷ್ಟರ ಇರಲಿ, ಪ್ರಪಂಚ ಎಷ್ಟು ಸಮೃದ್ಧ ಇದ್ದರೂ ಸಹಿತ ನಿನಗ ಆನಂದ ಕೊಡದ ಪರಮಾತ್ಮ ಒಂದೇ. ಪರಮಾತ್ಮ ಆನಂದ ಸ್ವರೂಪ ಆದನ, ಸಂಸಾರ ದುಃಖ ಸ್ವರೂಪದ. ಪ್ರಪಂಚ ಬೆಳೆದಷ್ಟು ಟೆನ್ಷನ್ ಜಾಸ್ತಿ ಆಗ್ತದೆ. ಇದು ಎಲ್ಲರ ಅನುಭವದ. ಎಲ್ಲಿ ಇಡಬೇಕು, ಎಲ್ಲಿ ಹೋಗಬೇಕು, ಕೊಟ್ಟವ್ ಕೊಡ್ತಾನೋ ಇಲ್ಲೋ, ತಗೊಂಡವ್ ವಾಪಸ್ ಕೊಡ್ತಾನೋ ಇಲ್ಲೋ. ಸಂಸಾರ ಬೆಳೆದಷ್ಟು ಮನುಷ್ಯನಿಗೆ ದುಃಖ ಆಗ್ತದ. ಭಕ್ತಿ ಬೆಳೆದಷ್ಟು ಪರಮಾತ್ಮನಿಗೆ ಆನಂದ ಆಗ್ತದ. ತುಕಾರಾಮರು ದೊಡ್ಡ ಶ್ರೀಮಂತ ಇದ್ದಿರ್ಲಿಲ್ಲ, ಅವರಂತ ಬಡತನೇ ಯಾರಿಗಿಲ್ಲ. ಸೂರದಾಸ್ ದೊಡ್ಡ ಶ್ರೀಮಂತ ಇದ್ದಿರ್ಲಿಲ್ಲ, ಕಬೀರ್ದಾಸ್ ಬಹಳ ದೊಡ್ಡ ಶ್ರೀಮಂತ ಇದ್ದಿರ್ಲಿಲ್ಲ. ಶರಣ ಚರಿತಾಮೃತ ತೆಗೆದು ನೋಡ್ರಿ, ಅವ್ರೇನು ಬಹಳ ದೊಡ್ಡ ಶ್ರೀಮಂತರು ಇದ್ದಿಲ್ಲ. 63 ಪುರಾತನರ ಚರಿತ್ರೆ ತೆಗೆದು ನೋಡ್ರಿ, ಅವರು ಬಹಳ ದೊಡ್ಡ ಶ್ರೀಮಂತರು ಇದ್ದಿಲ್ಲ. ಆದ್ರೆ ಅವರು ಸದಾ ಆನಂದದೊಳಗಿದ್ದರು. ಯಾಕ ಅಂದ್ರೆ ಪರಮಾತ್ಮ ಅಂದ್ರೆ ಆನಂದ, ಆನಂದ ಅಂದ್ರೆ ಪರಮಾತ್ಮ. ಆನಂದ ಬೇಕಾಗ್ಯದ ಅಂದ್ರೆ ಪರಮಾತ್ಮನನ್ನ ಸ್ವೀಕಾರ ಮಾಡು ನಿನ್ನ ಬದುಕಿನೊಳಗೆ. ಪರಮಾತ್ಮ ಇಲ್ಲದೇನೆ ಆನಂದ ಇರಕ್ಕೆ ಯಾರಿಗೂ ಬರಂಗಿಲ್ಲ. ಆನಂದ ಬೇಕಂದ್ರೆ ಪರಮಾತ್ಮನನ್ನ ಆಶ್ರಯಿಸು. ನಮ್ಮಲ್ಲೊಬ್ಬರು ಮಹಾತ್ಮರಾಗಿ ಹೋಗಿದ್ದಾರೆ. ಅವ್ರಿಗೆ ಕಲಿಯುಗದ ವ್ಯಾಸ ಅಂತ ಕರೀತಿದ್ರು, ಸ್ವಾಮಿ ರಾಮ್ ಸುಖದಾಸ್ ಅವರು. ಕಲಿಯುಗದ ವ್ಯಾಸ ಅಂತ ಕರೀತಿರೋರು. ವ್ಯಾಸ ಎಷ್ಟು ಬುದ್ಧಿವಂತ ಇದ್ದನೋ ರಾಮ್ ಸುಖದಾಸಿನೂ ಅಷ್ಟೇ ಬುದ್ಧಿವಂತ ಅಂತ ಜಯದಯಾಲ್ ಗೋಯಿಂಜಿ ಅವರು, ಹನುಮಾನ್ ಪ್ರಸಾದ್ ಪೊದ್ದಾರ್ಜಿ ಅವರು ಅವ್ರಿಗೆ ಕರೆದಿದ್ರು. ಎಂತ ಮಹಾತ್ಮ ಇರ್ಬೇಕು ವಿಚಾರ ಮಾಡಿ ಸ್ವಾಮಿ ರಾಮ್ ಸುಖದಾಸ್. ಕೊನೆಗೆ ಲಾಸ್ಟ್ 3 ದಿವಸನೊಳಗೆ ದೇಹ ಬಿಡ್ತಾರಂದ್ರೆ 102 ವರ್ಷ ವಯಸ್ಸು. ಆ ಸಮಯದೊಳಗೆ ಕೊನೆ ಮಾತು ಹೇಳ್ಯಾರ. ಮಾರ್ವಾಡಿ ಸಾವುಕಾರ ಕೇಳ್ತಾನೆ ಬಂದವ್ರಿಗೆ. ಏನು ಕೇಳ್ತಾನವ ಅಂದ್ರ, ನನ್ನ ಜೀವನದೊಳಗೆ ನಾ ಸುಖಿ ಆಗ್ಬೇಕಂತೀನಿ, ಏನು ಮಾಡಬೇಕು ಅಂತ ಮಾತ್ರಿ. ಕರೋಡಪತಿ ಅದಾನ, ನಕೆಂಟ್ ಫ್ಯಾಕ್ಟ್ರಿ ಅದಾವ ಬಾಂಬೆದೊಳಗೆ, ಬಹಳ ದೊಡ್ಡ ಶ್ರೀಮಂತ ಅದಾನವ. ಅವ ಬಂದು ಕೇಳ್ತಾ ಇದ್ದಾನ ಸ್ವಾಮಿ ರಾಮ್ ಸುಖದಾಸ್ ಜಿ ಅವರು. ರೊಕ್ಕ ಕಮ್ಮಿ ಇಲ್ಲ ಅವನಿಗೆ, ಬಂಗಾರ ಬೆಳ್ಳಿ ಕಮ್ಮಿ ಇಲ್ಲ ಅವನಿಗೆ, ಕಾರ್ ಗಾಡಿ ಕಮ್ಮಿ ಇಲ್ಲ. ಬೆಂಚ್ ಮರ್ಸಿಡೀಸ್ ಕಾರ್ 8 ಅದಾವ ಅವನ ಮನೆಯೊಳಗೆ. 8 ಮಹಲ್ಗಳದಾವ, ಸಾಕಷ್ಟು ಜಮೀನದ, ಬಂಗಾರದ. ಅವ ಬಂದು ಕೇಳ್ತಾ ಇದ್ದಾನ, ನಾ ಸುಖಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ. ಅಂದ್ರೆ ಐಶ್ವರ್ಯದಿಂದ ಅವ ಸುಖಿ ಆಗಿಲ್ಲ ಅಂತ. ನಮ್ಮನೆಗೆ ಇಟ್ಟಿದ್ರೆ ಭಾಳ ಅಂದ್ರೆ 1 लाख 2 लाख 10 लाख ಕೋಟಿ 2 ಕೋಟಿ 4 ಕೋಟಿ ಇದಕ್ಕೆ ಹೆಚ್ಚಿಗೆ ಏನದ ಬೇಡ. 1 ಕೋಟಿ ಇದ್ದಿರ್ಬೇಕು ಮದುವೆ ಹೋಲಿಸಿ, ಮತ್ತೇನ್ ಮಾಡ್ತೀರಿ? ಅದ್ರ ಸಲುವಾಗಿ ಶಾಸ್ತ್ರ ಹೇಳ್ತದ, ಅಂತಂತ ಶ್ರೀವಂತರಿಗೆ ಸುಖ ಸಿಕ್ಕಿಲ್ಲ ಅಂದ ಮೇಲೆ ನಿಂದೆಲ್ಲ ಏಟಪ್ಪ. ಅದಕ್ಕೆ ರಾಮ್ ಸುಖದಾಸಿ ಅವರು ಕೊನೆಗೆ ಹೇಳಿದ್ರಂತ, ಯದಿ
जीवन में सुख चाहिए तो भगवान का आश्रय कर लो. ಇದೊಂದು ಕೊನೆ ಮಾತದ. ನಿನ್ನ ಜೀವನದೊಳಗೆ ನೀ ಸುಖಿ ಆಗ್ಬೇಕಂದ್ರೆ ನೀ ಭಗವಂತನ ಆಶ್ರಯ ಮಾಡು. ನಿನ್ನ ಜೀವನದೊಳಗೆ ನೀ ದುಃಖಿ ಆಗ್ಬೇಕಂತಂದ್ರೆ ಪ್ರಪಂಚದ ಆಶ್ರಯ ಮಾಡು. ಆಶ್ರಯ ಮಾಡೋದು ನಿನ್ನ ಕೈಯೊಳಗದ. ಭಗವಂತನಿಗೆ ನಂಬದಿ ಸುಖನೇ ಸುಖ. ಮೀರಾಬಾಯಿ ಅಂತ ಸುಖ ರೀ, ಅಕ್ಕ ಮಹಾದೇವಿ ಅಂತ ಸುಖ ರೀ. ಒಂದು ಮಾತು ಬರೀತಾಳ, ಪಾಯೋ ಜಿ ಮೈನೆ ರಾಮ ರತನ ಧನ ಪಾಯೋ. ಮೀರಾಬಾಯಿ, ನಾನು ರಾಮನೆನ್ನುವ ರತ್ನವನ್ನ ನಾನು ಪಡೆದಿದ್ದೇನೆ. ಅಲ್ಲಂಬರ ಎಷ್ಟು ಚಂದ ಹೇಳಿದ್ರು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ಜ್ಞಾನ ರತ್ನವೆನ್ನುವುದು ನಿನ್ನ ಒಡವೆ, ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ ನೀನು ಧರಿಸಿದಿ. ಆದರೆ ನಿನ್ನಂತ ಸಿರಿವಂತರಿಲ್ಲ ಗುಹೇಶ್ವರ ಲಿಂಗದಲ್ಲಿ. ಎಂಥ ಮಾತ್ರಿ ಇದು, ಎಷ್ಟು ಅದ್ಭುತವಾದ ಮಾತು. ಅದರ ಸಲುವಾಗಿ ಅಲ್ಲಮರು ಹೇಳ್ತಾ ಇದಾರ, ಯಾವ ಸಂಸಾರ ನೀ ನಂದಂತ ನೀನು ನಂಬಿಕೊಂಡು ಕುಂತಿದಿ, ಇದು ಯಾವುದು ನಿಂದಲ್ಲಪ್ಪ, ವಾಸ್ತವಿಕ ನಿಂದಂದ್ರೆ ಪರಮಾತ್ಮ. ಮೀರಾಬಾಯಿ ಮೇವಾಡದ ಮಹಾರಾಣಿ, ಆಕೆನು ಯಾವ್ದಾರ ಗೌಡನ ಹೆಂಡತಿ ಅಲ್ಲ, ಮೇವಾಡದ ಮಹಾರಾಣಿ ಮೀರಾಬಾಯಿ. ಆಕೆಗೆ ಏನೂ ಕೊರತೆ ಇದ್ದಿಲ್ಲ. ಮೀರಾಬಾಯಿ ಇಡೀ ಜಗತ್ತಿನ ಐಶ್ವರ್ಯ ಎಲ್ಲ ಅವ್ರ ಮನೆಯೊಳಗ. ಅಂತ ಮಹಾರಾಣಿಯಾಗಿರುವಂಥ ಮೀರಾಬಾಯಿ ಜೀವನದೊಳಗೆ ಎಲ್ಲ ವಿಚಾರ ಮಾಡಿದಳು. ಗಂಡ ಅಂದ್ರೆ ಏನು ವಿಚಾರ ಮಾಡಿದಳು, ಮೈದುನ್ ಅಂದ್ರೆ ಏನು ಅಂತ ವಿಚಾರ ಮಾಡಿದಳು, ರಾಜ್ಯ ಅಂದ್ರೆ ಏನು ವಿಚಾರ ಮಾಡಿದಳು, ಐಶ್ವರ್ಯ ಅಂದ್ರೆ ಏನು ವಿಚಾರ ಮಾಡಿದಳು, ಮುತ್ತು ರತ್ನ ಅಂದ್ರೆ ಏನು ಅಂತ ವಿಚಾರ ಮಾಡಿದಳು. ನವರತ್ನಗಳ ಬಗ್ಗೆ ಎಲ್ಲ ವಿಚಾರ ಮಾಡಿ ಜೀವನದೊಳಗೆ ಕೊನೆಗೊಂಡು ನಿರ್ಣಯಕ್ಕೆ ಬರ್ತಾಳೆ ಮೀರಾಬಾಯಿ. ಮೇರಾತೋ ಗಿರಿಧರ ಗೋಪಾಲ ದೂಸರಾನ ಕೋಯಿ, ಮೈತೋ ಪ್ರೇಮ ದಿವಾನಿ ಮೇರಾ ದರ್ದನ ಜಾನೆ ಕೋಯಿ. ಮೈದುನನ್ ಎದುರು ನಿಂತಿ ಮಾತಾಡ್ತಾ ಇದ್ದಾಳೆ. ಮೇರಾತೋ ಗಿರಿಧರ ಗೋಪಾಲ, ನನ್ನ ಅಂದ್ರೆ ಪರಮಾತ್ಮ ಒಬ್ಬನೇ ಅದಾನ. ಅದನ್ನೇ ಬಸವಣ್ಣನವ್ರು ಕನ್ನಡದಾಗ ಭಾಳ ಚಂದ ಹೇಳಿದ್ರು. ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಅಯ್ಯ, ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಎಂಥ ಮಾತ್ರ ಇದು. ಮಹಾಮಂತ್ರಿ ಇದ್ದರು ಬಿಜ್ಜಳನ ಆಸ್ಥಾನದೊಳಗೆ. ಸಾವುಕಾರ ಅಲ್ಲ, ದೇಸಾಯಿ ದೇಶಮುಖ್ ಅಲ್ಲ, ಮಹಾಮಂತ್ರಿ ಆಗಿರ್ತಕ್ಕಂಥ ಅಪ್ಪ ಬಸವಣ್ಣನವರು ಕಲ್ಯಾಣದೊಳಗೆ ಈ ಮಾತನ್ನ ಹೇಳ್ತಾ ಇದಾರ. ಇದು ಯಾವುದು ನನ್ನದಲ್ಲ, ನನ್ನವ ಅಂದ್ರೆ ಪರಮಾತ್ಮ ಒಬ್ಬನೇ. ಮೀರಾಬಾಯಿಗೆ ಕೇಳ್ರಿ, ನನ್ನವ ಪರಮಾತ್ಮ. ಬಸವಣ್ಣನವ್ರಿಗೆ ಕೇಳ್ರಿ, ನನ್ನವ ಪರಮಾತ್ಮ. ಗೋಪಿಕಾಶ್ರೀಯರಿಗೆ ಕೇಳ್ರಿ, ನನ್ನವ ಪರಮಾತ್ಮ. ಉದ್ಧವನಿಗೆ ಕೇಳ್ರಿ, ನನ್ನವ ಪರಮಾತ್ಮ. ಹೇಮರೆಡ್ಡಿ ಮಲ್ಲಮ್ಮಗೆ ಕೇಳ್ರಿ, ನನ್ನವ ಪರಮಾತ್ಮ. ತುಕಾರಾಮರಿಗೆ ಕೇಳ್ರಿ, ನನ್ನವ ಪರಮಾತ್ಮ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ನಿಂಬಾರ್ಕಾಚಾರ್ಯರು, ವಲ್ಲಭಾಚಾರ್ಯರು, ಚೈತನ್ಯ ಮಹಾಪ್ರಭುಗಳಿಗೆ ಕೇಳ್ರಿ, ನಿನ್ನವ ಯಾರು ಅಂದ್ರೆ ಪರಮಾತ್ಮ. ಅದರ ಸಲುವಾಗಿ ನಾವು ಸಂತರ ಜೀವನವನ್ನು ಸ್ವಲ್ಪ ಅವಲೋಕನ ಮಾಡಬೇಕು. ಮಹಾತ್ಮರ ಚರಿತ್ರವನ್ನು ಓದಲಿಕ್ಕೆ ಪ್ರಾರಂಭ ಮಾಡಬೇಕು. ಅದು ಶರಣ ಚರಿತಾಮೃತ ಇರ್ಬೋದು, 63 ಪುರಾತನರದ ಚರಿತ್ರೆ ಇದ್ದಿರ್ಬೋದು, ಗೀತಾ ಪ್ರೆಸ್ ಗೋರಖ್ಪುರ್ನವ್ರು ಪ್ರಿಂಟ್ ಮಾಡಿದ ಭಕ್ತ ಮಾಲಾ ಅಂಕ ಇರ್ಬೋದು, ಸಂತ ವಾಣಿ ಅಂಕ ಇರ್ಬೋದು. ಅವೆಲ್ಲ ಸ್ವಲ್ಪ ಓದಿ ನೋಡಿದ್ರೆ ನಮ್ಮ ಬುದ್ಧಿಯೊಳಗನು ಪ್ರಕಾಶ ಬರ್ತದ. ಜೀವನದ ಕಿಮ್ಮತ್ತು ಆಗ್ತದ, ಬದುಕಿನ ಕಿಮ್ಮತ್ತು ಆಗ್ತದ. ಜಗತ್ತಿನ ಕಿಮ್ಮತ್ತು ಮಾಡೋದ್ರಾಗ ಆಯುಷ್ಯ ಹೊಂಟೋಯ್ತು ನಮ್ದೆಲ್ಲ. ಜೀವನದ ಕಿಮ್ಮತ್ತು ಆಗ್ಬೇಕಂದ್ರೆ ಸಂತರ ಚರಿತ್ರೆ ಓದಬೇಕು. ಅವರ ಆಯುಷ್ಯಕ್ಕೆ ಎಷ್ಟು ಕಿಮ್ಮತ್ತು ಮಾಡಿದ್ರು, ಬದುಕಿಗೆ ಎಷ್ಟು ಕಿಮ್ಮತ್ತು ಮಾಡಿದ್ರು, ಭಗವಂತನಿಗೆ ಎಷ್ಟು ಕಿಮ್ಮತ್ತು ಮಾಡಿದ್ರು. ಸಂತರ ಜೀವನ ಚರಿತ್ರವನ್ನು ನೋಡಿದಾಗ ನಮ್ಗೆ ಆಶ್ಚರ್ಯ ಅನ್ನಿಸ್ತದ. ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಅವ್ರು ಯಾವುದಕ್ಕೂ ಕಿಮ್ಮತ್ತು ಮಾಡಿಲ್ಲ, ಕೇವಲ ಪರಮಾತ್ಮ ಒಬ್ಬನಿಗೆ ಕಿಮ್ಮತ್ತು ಮಾಡ್ತಾರ. ಯಾರು ತಮ್ಮ ಬದುಕಿನೊಳಗೆ ಭಗವಂತನಿಗೆ ಭಾಳ ಕಿಮ್ಮತ್ತು ಮಾಡ್ತಾರ ಅವ್ರಿಗೆ ಭಗವಂತ ಸಿಗ್ತಾನ. ಯಾರಿಗೆ ಭಗವಂತ ಸಿಗ್ತಾನ ಅವರ ಜೀವನ ಆನಂದದಿಂದ ತುಂಬಿ ತುಳುಕಾಕ ಪ್ರಾರಂಭ ಮಾಡ್ತದ. ಅದರ ಸಲುವಾಗಿ ಪುಣ್ಯಾತ್ಮರೇ, ಈ ಸುಕ್ಷೇತ್ರದೊಳಗೆ, ಇದು ಅಡವಿಯೊಳಗೆ ಎಷ್ಟು ಸುಂದರ ವಾತಾವರಣದ. ಇಲ್ಲಿ ಅಡವಿಯೊಳಗೆ ಬೈಲೊಳಗೆ ವೀರಭದ್ರೇಶ್ವರ ಮಂದಿರ ಭಾಳ ಅದ್ಭುತವಾಗಿರುವ ಜಾಗೃತ ಸ್ಥಾನದ. ಎಲ್ಲೆಲ್ಲಿ ದೇವಸ್ಥಾನಗಳಿರ್ತಾವ ಅಲ್ಲಿ ಹೋಗಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಕೂಡ ಕಲಿಬೇಕು. ಆ ಜಾಗದಾಗಿನ ತಾಕತ್ತು ತಿಳಿಬೇಕಂದ್ರೆ ಕಣ್ಣು ತೆರೆದ್ರೆ ಜಗತ್ತಿಗೆ ನೋಡ್ಕೋತಾ ದೇವ್ರ ಗುಡಿಯಾಗ ಕುಂತ್ರ ಜಾಗದ ತಾಕತ್ತು ಗೊತ್ತಾಗಂಗಿಲ್ಲ. ದೇವ್ರ ಗುಡಿಯಾಗ ಹೋಗಿರಬೇಕು, ಜಗತ್ತಿನ ಕಡೆಯಿಂದ ನೋಡ್ಲಾರ್ದಂಗೆ ಕಣ್ಣು ಬಂದು ಮಾಡಿರಬೇಕು, ಮನಸ್ಸು ಒಳಗೆ ಒಯ್ದಿರಬೇಕು, ಹೃದಯತನ ಒಯ್ದು ವಿಚಾರ ಮಾಡಿ ನೋಡ್ರಿ ಆ ಜಾಗದೊಳಗೆ ಏನು ತಾಕತ್ತು ಇರ್ತದ ಅಂತ ಗೊತ್ತಿರ್ತದೆ. ನಿಮ್ಮ ಮೊಬೈಲ್ ಎಷ್ಟೇ ಕಿಮ್ಮತ್ತಿಂದ ಇರ್ಬೋದು, 10,000 ಹಿಡ್ಕೊಂಡು 10 ಲಕ್ಷ ತನ ನಿಮ್ದು ಯಾವುದೇ ಕಿಮ್ಮತ್ತಿನ ಮೊಬೈಲ್ ಇರ್ಬೋದು. ಟವರ್ ಸಮೀಪ ಇದ್ರಿ ಅಂದರೆ ಅದು ಕೆಲಸ ಮಾಡ್ತದೆ. ಬ್ಯಾಟ್ರಿನೂ ಫುಲ್ ಚಾರ್ಜ್ ಅದ. ಮೊಬೈಲ್ನು ಆ್ಯಪಲ್ ಕಂಪ್ನಿ ಇದೆ ಅದ. ಮೊಬೈಲ್ನು ಭಾಳ ಚಂದ ಅದ, ಬ್ಯಾಟ್ರಿನೂ ಪವರ್ಫುಲ್ಲೇ ಅದ. ಈಗೇ ಚಾರ್ಜ್ ಮಾಡಿರಿ, ಟವರ್ದಿಂದ ಭಾಳ ದೂರ ಹೋಗಿರಿ ಅಂದ್ರೆ ಒಳಗಿನ ಕಡ್ಡಿ ಕಮ್ಮಿ ಹಾಕೋತ ಬರ್ತಾವ. ನೀವು ಎಲ್ಲಿಗರೆ ಮಾತಾಡೋದಿತ್ತು, ಅವ್ರು ಯಾರ ನಿಮಗೆ ಮಾತಾಡಬೇಕಿತ್ತು ಅಂದ್ರೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಅವ್ರು ನಮ್ಮ ಏನಾರ ಕೆಲ್ಸಕ್ಕೆ ಬರ್ತಾರೇನೋ ಬರಂಗಿಲ್ಲ. ಈ ಗುಡಿ ಗುಂಡಾರ ಅಂದ್ರೆ ಮೊಬೈಲ್ ಟವರ್ ಇದ್ದಂಗ, ಗುರುಗಳ ಮಠ ಗುಡಿಗಳಂದ್ರೆ ಮೊಬೈಲ್ ಟವರ್ ಇದ್ದಂಗ ಅವು. ನೀವು ನಿಮ್ಮ ಮೊಬೈಲ್ ಆಕ್ಟಿವೇಟ್ ಆಗಬೇಕಂದ್ರೆ ಟವರ್ ಸಮೀಪ ಇರಬೇಕು.
ನಿಮ್ಮ ಮನಸ್ಸು ಆಕ್ಟಿವೇಟ್ ಇರಬೇಕಂದ್ರೆ ನೀವು ಗುಡಿ ಸಮೀಪ ಇರಬೇಕು, ಮಠದ ಸಮೀಪ ಇರಬೇಕು. ಎಲ್ಲಿಯವರೆಗೆ ನಿಮ್ಮ ಬದುಕಿನೊಳಗೆ ಭಾವ ಸಂಚಾರ ಆಗಂಗಿಲ್ಲ, ಎಲ್ಲಿಯವರೆಗೆ ಬದುಕಿನೊಳಗೆ ಭಕ್ತಿ ಸಂಚಾರ ಆಗಂಗಿಲ್ಲ, ಅದು ಜೀವಂತ ಹೆಣ ಇದ್ದಂಗೆ. ಪಕ್ಕ ತಿಳ್ಕೊರಿ ನೀವು, ಯಾರ ಜೀವನದೊಳಗೆ ಭಕ್ತಿ ಇಲ್ಲ, ಯಾರ ಜೀವನದೊಳಗೆ ಭಾವನಾ ಇಲ್ಲ, ಭಗವಂತ 9ನೇ ಅಧ್ಯಾಯ ಗೀತೆಯೊಳಗೆ ಹೇಳಿದ, ನಚ ಭಾವಯುತಂ ಶಾಂತಿರ್ ಅಶಾಂತಶ್ಯ ಕುತ ಸುಖಂ. ಹೇ ಅರ್ಜುನ, ಭಾವನಾ ಇಲ್ಲದ ಮನುಷ್ಯಗೆ ಶಾಂತಿ ಹೆಂಗೆ ಸಿಗ್ತದೋ, ಹೃದಯದೊಳಗೆ ಭಕ್ತಿಯ ಭಾವ ಸಂಚಾರ ಆಗಬೇಕು, ಭಾವದಲ್ಲಿ ಪರಮಾತ್ಮ ಪ್ರಕಟ ಆಗಬೇಕು, ಕಣ್ಣು ಮುಚ್ಚಿ ಕುಂತಿರಬೇಕು, ಹೃದಯದೊಳಗೆ ಭಾವದ ತರಂಗಗಳು ಏಳ್ತಿರಬೇಕು, ಪ್ರತಿಯೊಂದು ತರಂಗದೊಳಗೆ ಭಗವಂತನ ದರ್ಶನ ಆಗ್ತಿರಬೇಕು. ಅವನಂತ ಭಾಗ್ಯವಂತನೇ ಪ್ರಪಂಚದೊಳಗೆ ಮತ್ತೊಬ್ಬ ಯಾವನು ಇಲ್ಲ. ಅದರ ಸಲುವಾಗಿ ಹೇಳ್ತಾ ಇದ್ದಾರೆ ಅವರು, ಹೃದಯದೊಳಗೆ ಪರಮಾತ್ಮನ ದರ್ಶನವನ್ನು ಮಾಡು. ಎಲ್ಲಿಯವರೆಗೆ ಭಗವಂತನ ದರ್ಶನ ನಿನಗಾಗಂಗಿಲ್ಲ ಅಲ್ಲಿವರೆಗೆ ಈ ಸಂಸಾರಕ್ಕೆ ಯಾವ ಕಿಮ್ಮತ್ತೂ ಇಲ್ಲ. ಈ ಸಂಸಾರ ಕಿಮ್ಮತ್ತು ಬರಬೇಕಾದ್ರೆ ಬಹುಶಃ ಬ್ಯಾಂಕ್ ಚೆಕ್ ಬರೀತೀರಿ. ಈಗೆಲ್ಲ ಫೋನ್ಪೇನೇ ಬಂದವು, ಅದನ್ನು ಭಾಳ ಕಮ್ಮಾಗಿ ಹೋಗ್ಯದ. ಚೆಕ್ ಕೊಡ್ತಿದ್ರು, ಅದ್ರೊಳಗೆ ಒಂದು ಅಂಕಿ ಬರ್ದ ಅಂದ್ರೆ ಅದ್ರ ಮುಂದೆ ಸೊನ್ನೆಗಳಿರ್ಬೇಕು. ಒಂದ್ರ ಮುಂದೆ ಒಂದು ಸೊನ್ನೆ ಆದ್ರೆ 10, ಅದ್ರ ಮುಂದೆ ಒಂದು ಕೊಡ್ರಿ 100, ಅದ್ರ ಮುಂದೆ ಒಂದು ಕೊಡ್ರಿ 1000, ಅದ್ರ ಮುಂದೆ ಒಂದು ಕೊಡ್ರಿ 10,000, ಅದ್ರ ಮುಂದೆ ಕೊಡ್ರಿ 1,00,000. ಒಂದು ಅಂಕಿ ಮುಂದೆ ಸೊನ್ನೆಗಳು ಕೊಟ್ಕೋತ ಹೋದ್ರ ಅದ್ರ ಕಿಮ್ಮತ್ ಹೆಚ್ಚಾಕೋತ ಹೋಗ್ತದೆ. ಇವ ಬರೀ ಸೊನ್ನೆನೇ ಕೊಟ್ಕೋತಂದನಂತ, ಒಂದೇ ಬರ್ದಿಲ್ಲ ಅವ. ಅದಕ್ಕೇನು ಕಿಮ್ಮತ್ ರೀ? 20 ಸೊನ್ನೆ ಬರ್ದಾನ, ಒಂದೇ ಬರ್ದಿಲ್ಲ. ಅದು ಏನು ಕೆಲಸಕ್ಕೆ ಬರಂಗಿಲ್ಲ, ಅದು ಚೆಕ್ ಭೋಗಸ್ ಆಗ್ತದೆ, ಏನು ಕೆಲಸಕ್ಕೆ ಬರಂಗಿಲ್ಲ. ಈ ರೊಕ್ಕ, ಈ ರೂಪಾಯಿ, ಈ ಹೆಂಡತಿ, ಈ ಮಕ್ಕಳು, ಈ ಬಂಗಾರು, ಈ ಕಾರು, ಈ ಬಂಗ್ಲಾ, ಇವೆಲ್ಲ ಸೊನ್ನೆ ಇದ್ದಂಗ. ಒಂದಿದ್ದಂಗ ಪರಮಾತ್ಮ ನಿನ್ನ ಬದುಕಿನೊಳಗೆ ಒಂದರ ಜೊತೆಗೆ ಅವೆಲ್ಲ ಇರಲಿ, ನಿನ್ನ ಸಂಸಾರನೂ ಸ್ವರ್ಗ ಆಗ್ತದೆ. ನೀ ಸ್ವರ್ಗಕ್ಕೆ ಹೋಗ್ಬೇಕಂತಿಲ್ಲ, ಅಲ್ಲೇ ಇಂದ್ರನೇ ಸುಖದ ಘನ ಅಂತಲ್ಲ. ಈ ಭೂಮಿ ಮೇಲೂ ನೀ ಸಣ್ಣ ಇಂದ್ರನೇ, ನೀ ಏನು ಕಮ್ಮಲ್ಲ, ಅವನಕಿನ ದೊಡ್ಡವನೇ ನೀ. ಆದ್ರೆ ನೀ ಭಗವಂತನ ಆಶ್ರಯ ಮಾಡಿದಿ ಅಂದ್ರೆ ಸಂಸಾರಕ್ಕೆ ಬೆಲೆ ಅದ. ಭಗವಂತನ ಆಶ್ರಯ ಮಾಡಲಿಲ್ಲ ಅಂದ್ರೆ ಅದು ಸೊನ್ನೆನೇ ಆಗ್ತದ. ಸಾಯುವ ಸಮಯದೊಳಗೆ ಭಾಳ ಕಂಗಾಲಾಗಿ ಸಾಯ್ಬೇಕಾಯ್ತದ. ಪರಮಾತ್ಮನಿಗೆ ಮರ್ತಾವ್ ಭಾಳ ದುಃಖದಿಂದ ಸಾಯ್ಬೇಕಾಗ್ತದ. ಆಗಂತನಂತ ಗೋಸ್ವಾಮಿ ತುಳಸಿದಾಸ ರಾಮಚರಿತ ಮಾನಸದೊಳಗೆ ಬರೀತಾರೆ, ಸೋ ಪರತ್ರ ಪಾವಹಿ ಸೂರ್ಯ ಧುನಧುನಿ ಪಶಿತಾಹಿ ಕಾಲಹಿ ಕರ್ಮಹಿ ಈಶ್ವರಹಿ ಮಿಥ್ಯಾ ರೂಪ ಲಗಾಯಿ. ಪರಮಾತ್ಮನಿಗೆ ಬೈತಾನಂತ, ನನಗೆ ಅವಾಗ ಬುದ್ಧಿ ಕೊಟ್ಟಿಲ್ಲ ಪರಮಾತ್ಮ. ನನಗೆ ಯಾರು ಜಪ ಮಾಡಂತ ಹೇಳಿಲ್ಲ, ನನಗೆ ಯಾರು ಪೂಜಾ ಮಾಡಂತ ಹೇಳಿಲ್ಲ, ನಮ್ಮ ಅವ್ವ ಅಪ್ಪ ನನಗೆ ಗುಡಿ ಕರ್ಕೊಂಡು ಹೋಗಿಲ್ಲ, ಮತ್ತೊಂದು ಮಗದೊಂದು ಮಾಡಿಲ್ಲ. ಸಾಯುವ ಸಮಯದೊಳಗೆ ಪರಮಾತ್ಮನಿಗೆ ಶಾಪ ಕೊಡ್ತಾನಂತ, ನನ್ನ ಹಣೆಬರ್ ಚಂದ ಇದ್ದಿಲ್ಲ ಅಂತಾನಂತ, ನನ್ನ ಕಾಲ ಬರೋಬರಿ ಇಲ್ರಿ, ನನ್ನ ಸಮಯ ಚಂದ ಸಿಗ್ಲಿಲ್ಲ ಅಂತಾನಂತ. ಹಂಗಂದು ಏನು ಉಪಯೋಗ ಇಲ್ಲಪ್ಪ ಜೀವನದೊಳಗೆ. ಟ್ರೇನ್ ಹೋದ್ಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಮಾಡಾವೇನಿದ್ದಿ? ವಿಮಾನ ಹಾರಿ ಹೋದ್ಮೇಲೆ ಏರ್ಪೋರ್ಟ್ಗೆ ಹೋಗಿ ಏನು ಮಾಡಾಮಿದ್ದಿ? ಯಾವ ವಿಮಾನಕ್ಕೆ ಹೋಗ್ಬೇಕಿತ್ತು 20-25 ಸಾವಿರ ಕೊಟ್ಟು ಟಿಕೆಟ್ ತೊಗೊಂಡಿದ್ದಿ, ವಿಮಾನ ಹೋಯ್ತಪ್ಪ, ಆಮೇಲೆ ಏರ್ಪೋರ್ಟ್ಗೆ ಹೋದನಂತ. ಏನು ಮಾಡಾಮಿದ್ದಿ ನೀನು? ಟ್ರೇನ್ ಹೋದ ಮೇಲೆ ರೈಲ್ವೆ ಸ್ಟೇಷನ್ಗೆ, ವಿಮಾನ ಹೋದ್ಮೇಲೆ ಏರ್ಪೋರ್ಟ್ಗೆ, ಬಸ್ಸೇ ಹೋದ್ಮೇಲೆ ಬಸ್ ಸ್ಟ್ಯಾಂಡಕ್ಕೆ ಹೋಗಿ ಹೊಳೆ ಹುಣ್ಣಿ ಮಾಡೋದಕ್ಕೆ ಬಿಟ್ಟರೆ ಮತ್ತೊಂದೇನೂ ಇಲ್ಲ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ, ಆಯುಷ್ಯ ಹೊಂಟು ಹೋದ್ಮೇಲೆ ನೀವು ಮಾಡಾವೇನಿದ್ದಿ. ಅದರ ಸಲುವಾಗಿ ಬಸವಣ್ಣನವರು ನೆರೆಕೆನ್ನೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಅಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತ ಎಂಥ ಕಳಕಳಿಯ ಮಾತು ಹೇಳಿದ್ರು ಅವರು. ಶರೀರದೊಳಗೆ ತಾಕತ್ತಿದ್ದಾಗೆ ಭಜನೆ ಮಾಡು ಅಂತಾರವ್ರು. ನಾವಂತೇವು ಎಲ್ಲ ಮುಗಿದ ಮೇಲೆ ಅದೇ ಮಾಡೋದಲ್ಲ ಅಂತ ನಾವಂತೇವಿ. ಎಲ್ಲ ಮುಗಿದ ಮೇಲೆ ಮಕ್ಕಳು ಮೊಮ್ಮಕ್ಕಳದೆಲ್ಲ ಮತ್ತೆ ಹಾಗೆ ಮಾಡೋದು. ದೇವ್ರ ಗುಡಿಗೆ ಹೋಗೋದ ಮಾಡವೇನಿದ್ದೆ ಯಾಕೆ ಹೋಗಿ ನಿನಗೆ ನಡಿಲಾಕ ಹೇಳ್ಬೇಕಂದ್ರೆ ಕಾಲ ಗುಸರಿಲ್ಲ, ಮೊಳಕಾಲ ನೈಯಾಕ ಚಾಲು ಮಾಡ್ತಾವ. ಯಾರ ಒಬ್ಬರು ಎಬ್ಬಿಸ್ಬೇಕು, ಯಾರ ಒಬ್ಬರು ಕೂಡಿಸ್ಬೇಕು. ಬಾಯಾಗಿನ ಹಲ್ಲು ಹೋಗ್ಯಾವ, ಮಾತು ಬರೋಬರಿ ಬರಲು, ಕಿವ್ಯಾಗ ಕೇಳುವಂಥ ತಾಕತ್ತಿಲ್ಲ. ಶರೀರ ಎಲ್ಲ ಹಿಂಗಾದ್ಮೇಲೆ ಹೋಗಿ ನೀ ಭಜನಿ ಏನು ಮಾಡ್ತಿ? ರಾಮ್ ರಾಮ್ ಅನು ಅಂದ್ರೆ ಬಾಯಾಗ ಹಲ್ಲಿದ್ರೆ ಶಬ್ದಗಳು ಕರೆಕ್ಟ್ ಬರ್ತಾವ. ಅದು ಅಷ್ಟಸ್ಥಾನ ಸಂಗಾತಾಗಿ ಶಬ್ದ ಹೊರಗೆ ಬರ್ತದ. ಶಬ್ದ ಹೊರಗೆ ಬರ್ಬೇಕಾದ್ರೆ ನಾಲ್ಗೆಯಿಂದ ಬಡಿಕೋತ ಗಂಟ್ಲಾಗಿಂದ ಹಿಡಿದು 8 ಜಾಗದಾಗ ಬಡದು, ತುಟಿಯಿಂದ ಬರೋ ಬ್ಯಾರೇನೆ, ಮ್ಯಾಲಿನ ಅಂಗಳಕಿಗೆ ಬಡದ ಬರೋ ಬ್ಯಾರೇನೆ, ಹಲ್ಲಿಗೆ ಬಡದ ಬರೋ ಬ್ಯಾರೇನೆ. ಆ ಹಲ್ಲೆ ಹೊಂಟೋದಂದ್ರೆ ಬಡಿಬೇಕೆ, ಅದಕ್ಕೆ ಶಬ್ದ ಎಲ್ಲಿಂದ ಬರಬೇಕು? ರಾಮ್ ರಾಮ್ ಅನು ಅಂದ್ರೆ ಇದು ಲಾಮ್ ಲಾಮ್ ಅಂತದ. ಯಾತ್ರ ಲಾಮ್ ರೀ? ದೇವ್ರು ಸಿಗ್ತಾನ. ರಾಮ್ ಅಂದವನಿಗೆ ದೇವ್ರು ಸಿಗ್ತಾನ, ಲಾಮ್ ಅಂದವನಿಗೆ ಏನು ದೇವ್ರು ಸಿಗ್ತಾನ? ಅದರ ಸಲುವಾಗಿ ಶಾಸ್ತ್ರದೊಳಗೆ ಬಸವಣ್ಣನವ್ರಿಗೆ ಎಚ್ಚರ ಮಾಡಿದ್ರು, ನೆರೆ ಕೆನ್ನೆ ತೆರೆಗಲ್ಲಕ್ಕೆ. ಅಂದ್ರೆ ನೆರೆ ಕೆನ್ನೆ ಅಂದ್ರೆ ಗಲ್ಲ ಒಳಗೆ ಸಿಕ್ಬೀಳೋದಕ್ಕೆ ಮೊದಲು ಅಂದ್ರೆ ಅವ್ರು ಗಲ್ಲ ಯಾವಾಗ ಒಳಗೆ ಹೋಯ್ತಾವ? ಹಲ್ಲು ಹೋದು ಅಂದ್ರೆ ಗಲ್ಲ ಒಳಗೆ ಹೋಯ್ತದ. ಮೂಗು ಬಂದು ತುಟಿ ಮೇಲೆ ಕೂಡ್ತದ. ಮಾತೇನಾಡಮಿದ್ದಿ ನೀನು? ಏನು ಮಾಡ್ತಿದ್ದೀನು? ಕಣ್ಣಾರ ನಿನಗೆ ನೋಡಕ್ಕೆ ಬರಂಗಿಲ್ಲ. ಎದುರು ನೋಡ್ಬೇಕಂದ್ರೆ ಕಣ್ಣು ಹುಬ್ಬಿನ ಮ್ಯಾಲ ಕೈ ಹಿಡಿದು ಯಾರಿದ್ದೀರಿ ಅಂತಿ ಮನೆಗಿನವರಿಗೆ.
ಮತ್ತು ದೇವ್ರಿಗೆ ಏನು ನೋಡ್ತೀನಿ ನೀನು? ಅದಕ್ಕೆ ಬಸವಣ್ಣವ್ರು ಅಂದರು, ಕಣ್ಣು ಹೋದ್ಮೇಲೆ ದೇವ್ರಿಗೆ ನೋಡ್ತಾ ಅಂತಿ ಮೂರ್ಖ, ಅದು ಸಾಧ್ಯ ಅದೇನು? ಕಿವಿ ಹೋದ್ಮೇಲೆ ಭಗವಂತನ ನಾಮ ಸಂಕೀರ್ತನ ಕೇಳ್ಬೇಕಂತಿ, ಪ್ರವಚನ ಕೇಳ್ಬೇಕಂತಿ, ಸಾಧ್ಯ ಅದೇನು? ಹಲ್ಲು ಹೋದ್ಮೇಲೆ ಭಗವಂತನ ಭಜನೆ ಮಾಡ್ಯಾರಂದ್ರೆ ಸಾಧ್ಯದೇನಿಲ್ಲ. ಅದಕ್ಕೆ ಬಸವಣ್ಣವ್ರು ಅಂದರು, ಮಂದಿಗೆ ಇನ್ನೊಬ್ಬರು ಸಹಾಯ ನಿನ್ನ ಶರೀರಕ್ಕೆ ಬೀಳಬಾರ್ದು. ಅದಕ್ಕಿಂತ ಮೊದಲು ಅಂದ್ರೆ ಹೇಳಕ್ಕೆ ನಿನಗೆ ಸರಿಯಾಗಿ ಬರ್ತಿರ್ಬೇಕು, ಕೂಡಕ್ಕೆ ಸರಿಯಾಗಿ ಬರ್ತಿರ್ಬೇಕು, ನೋಡಕ್ಕೆ ಸರಿಯಾಗಿ ಬರ್ತಿರ್ಬೇಕು. ಇಂದ್ರಿಯಗಳೊಳಗೆ ತಾಕತ್ತಿದ್ದ ಸಮಯದೊಳಗೆ ಭಗವಂತನ ಭಜನೆ ಮಾಡಿ. ಅದನ್ನೇ ಭಗವಾನ್ ಶಂಕರಾಚಾರ್ಯರು ಮೋಹ ಮುದ್ಗರದೊಳಗೊಂದು ಮಾತು ಬರೀತಾರೆ. ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗ್ರಹಿತ್ವಾ ದಂಡಂ ತದಪಿನ ಮುಂಚೆ ಪ್ಯಾಶಾ ಪಿಂಡಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅಪ್ಪ ಅವಾಗೇನು ಮಾಡವಿದ್ಯೋ ನೀನು? ಕಣ್ಣು ಹೋದ ಮೇಲೆ, ಕೈಕಾಲು ನಿಂತ ಮೇಲೆ, ಬಾಯಾಗಿಂದ ಹಲ್ಲು ಹೋದ ಮೇಲೆ ನೀ ಏನು ಮಾಡ್ತಿ ಭಗವಂತನ ಭಜನೆ? ಅದರ ಸಲುವಾಗಿ ಜೀವನ ಸಾರ್ಥಕ ಮೊದಲು ಮಾಡ್ಕೋ, ಆಮೇಲೆ ಉಳಿದಿದ್ದೇನಾರ ಮಾಡಿ. ಒಂದೇ ಒಂದು ಮಾತು, ಕೊನೆಯ ಮಾತು, ಸಂಸಾರ ಮಾಡಬೇಡ್ರಿ ಅಂತ ಯಾರೂ ಹೇಳಿಲ್ಲ. ನೀವು ಮದುವೆ ಮಾಡ್ಕೋಬೇಡ, ಸನ್ಯಾಸಿನಿ ಆಗು, ಸಂಸಾರ ಮಾಡಬೇಡ ಅಂತ ಯಾರೂ ಹೇಳಿಲ್ಲ. ಅದರ ಸಂತ ಒಂದಿಟ್ಟು ಭಜನೆ ಮಾಡಿ. 10 ಕೂಡ 11 ಬಿಟ್ಟಿದ್ದು ಒಂದೇ ಮಾಡಲ್ಲಂಗಿಲ್ಲ, 10 ಬಿಟ್ಟು ಕೊಟ್ಟಿದ್ದು ಒಂದೇ ಮಾಡಂದ್ರೆ ಯಾರೂ ಮಾಡಂಗಿಲ್ಲ, ಅದನ್ನು ಗೊತ್ತದ. ಅದ್ರ ಜೊತೆಗೆ ಇದು ಒಂದ್ರಿ, 10 ಕೂಡ 11 ಎಲ್ಲ ಅವನೇ ಇರಲು. ಯಾಕೆ ಮನೆ ಮಕ್ಕಳಿಗೆ ಮರಗಳಿಗೆ ಮಾಡ್ಕೊತಾನೆ ಒಂದಿಟ್ಟು ಶಿವ ಅನ್ಕೊಂತ ಹೋಗೋದು. ಮಾಡೋದೇನದ? ಪರಮಾತ್ಮ ಸಂಸಾರಿಗಳಿಗೆ ಭಾಳ ಬೇಗ ಸಿಗ್ತಾನಂತ ಸನ್ಯಾಸಿಗಳಿಗಿಂತ. ಯಾಕಂದ್ರೆ ಯಾರ್ದಾರ ರೊಟ್ಟಿ ಯಾರ್ದಾರ ಬಟ್ಟಿ ನಮ್ಮಂದವ್ರಿಗೆ. ನಿಮ್ಮದು ರೊಟ್ಟಿ ನಿಮ್ಮದೇ ಬಟ್ಟಿ. ನಮ್ಗೆ ಕಾರ್ ಕೊಟ್ಟವ್ರು ನೀವು, ದಕ್ಷಿಣ ಕೊಡೋರು ನೀವು, ಎಲ್ಲ ನಿಮ್ಮದೇ ನಮಗೆ. ಆದ್ರೆ ನಿಮ್ಮ ರೊಟ್ಟಿಗೂ ನೀವೇ ದುಡಿಬೇಕು. ನಮ್ಮ ರೊಟ್ಟಿಗೆ ನಾವು ದುಡಿಯೋದವ್ರು ಜೊರೊಟ್ಟಿಲ್ಲ. ಯಾರ್ದಾರ ರೊಟ್ಟಿ ಉಂಡು ನಾವು ಮಸ್ತ್ ಇರ್ತೇವೆ. ನಿಮ್ಮ ರೊಟ್ಟಿಗೆ ನೀವೇ ದುಡಿಬೇಕಲ್ಲ. ಪರಮಾತ್ಮ ಅಂತಾನ ಅದರ ಹೊಟ್ಟೆಗೂ ಅದೇ ದುಡಿಬೇಕು, ಮಕ್ಕಳ ಮರಿಗಳಿಗೂ ಅದೇ ದುಡಿಬೇಕು. ಪಾಪಟೆಲ್ಲ ಹೈರಾಣ ಹಾಕೋತ ನನಗೆ ಶಿವ ಅಂತಾನಂದ್ಮೇಲೆ ದೇವ್ರು ಏಸಂತ ತಿಳ್ಕೊತಾನಂತ ಇದ್ರಿಗೆ ಉಪಕಾರ ಆಯ್ತಪ್ಪ ನನ್ನ ಮೇಲೆ. ಅದರ ಸಲುವಾಗಿ ವಿಚಾರ ಮಾಡಿರಿ. ದೇವ್ರು ಕನ್ಸೆಷನ್ ಕೊಟ್ಟಾನ. ದಸರಾ ದೀಪಾವಳಿದ ಬಟ್ಟೆ ದುಕಾನ ಮೇಲೆ ಬರೀತಾರಿಲ್ಲ, 50% ಆಫರ್. 100 ರೂಪಾಯಿದಕ್ಕೆ 50 ರೂಪಾಯಿ, 5,000ಕ್ಕೆ 2,500. ಅದು ಆಫರ್ ಯಾವಾಗೂ ಇರಲ್ಲ, ದಸರಾ ದೀಪಾವಳಿ ಒಮ್ಮೆ ಇರ್ತದದು. ಹಾಂಗ ಪರಮಾತ್ಮ ಸಂಸಾರಿಗಳಿಗೆ ಡಿಸ್ಕೌಂಟ್ ಕೊಟ್ಟಾನ, ಸಾಧುಗಳಿಗೆ ಡಿಸ್ಕೌಂಟ್ ಇಲ್ಲ. ನೀ ಏನು ಮಾಡಂಗಿದ್ದೀನಿ, ನಿನಗೆ ಬೇರೆ ಕೆಲಸ ಏನದ ಅಂತ ನಾವು ನಿನಗೇನು ಮಕ್ಕಳವನ, ನಿನಗೇನು ರೊಟ್ಟಿ ಸೆಲೆಕ್ಟ್ ದುಡಿಯೋದದನ, ನಿನಗೆ ಮತ್ತೇನಾರ ಮದಿ ಮುಂಚೆ ಮಾಡೋದದನ, ನಿನಗೇನು ಬೀಚರ್ ಮನೆಗೆ ಹೋಗಿ ಏನಾರ ಇಯರ್ ಹೊದಕಿ ಮಾಡೋದದನ? ಏನೂ ಇಲ್ಲ. ಹೋದಲ್ಲಿ 10 ರೂಪಾಯಿ ತರಾವನೆ, ತೊಟ್ಲಿಗೆ ಹೋದ್ರೂ ತರಾವನೆ, ಮಣ್ಣಿಗೆ ಹೋದ್ರೂ ತರಾವನೆ. ಯಾಕೆ ಭಜನೆ ಮಾಡಬಾರ್ದಪ್ಪ ನೀನು? ಯಾಕೆ ಮಾಡಬೇಡ್ದಾರೆ? ಯಾಕೆ ನೀನು ಸನ್ಯಾಸಿನೇ ಆಗಿದ್ದು ಭಜನೆ ಮಾಡ್ತಾ ಅಂತ ಯಾಕೆ ಮಾಡಲಿ ನೀನು? ಮಾಡಿದ್ರೆ ಭೀ ಏನು ಎಸ್ ಅಂತ ತಿಳ್ಕೊಂಬಲ್ಲ. ಪರಮಾತ್ಮ ಸನ್ಯಾಸಿನೇ ಇದ್ದು ಯಾರ್ದಾರ ತಿರ್ಬೇಕು, ಮಾಡ್ಲತ್ತಿರ್ಬೇಕು. ಏನಿದು ದೊಡ್ಡ ಮಾತಲ್ಲ. ಅವು ದುಡ್ದು ಅವು ತಿಂದು ಮತ್ತೆ ನಿನಗೆ ಸಲಗಿ ಮತ್ತೆ ಭಜನೆ ಮಾಡ್ತಾ ಒಂದ್ಮೇಲೆ ಅವು ಎರಡು ದೊಡ್ಡವ್ರು ಇದ್ದಿರಬೇಕು. ಅದಕ್ಕೆ ಸಂಸಾರಿಗಳಿಗೆ ಮೊದಲ ದೇವರ ಶೈತಾನ ಇದು ಪಕ್ಕ ತಿಳ್ಕೊಳ್ಳಿ ನೀವು. ಅದರ ಸಲುವಾಗಿ ಪ್ರಾಪಂಚಿಕ ಜೀವನ ಸುಖಿ ಆಗಬೇಕು, ನಮ್ಮ ಮ್ಯಾಲ ದೇವ್ರ ದಯ ಆಗಬೇಕು, ನಮ್ಮ ಮನೆತನ ಮೇಲೆ ಪರಮಾತ್ಮನ ಕೃಪಾ ಇರಬೇಕು. ಮಕ್ಕಳು ಮರುಗಳು, ಗಂಡ ಹೆಂಡತಿ, ತಾಯಿ ತಂದೆ, ಬಂಧು ಮಿತ್ರರು, ನಮ್ಮ ಸಂಸಾರ ತೂಗು ತೊಟ್ಟಲು ಬೇಡಿ ಕಟ್ಟಲು ಆಗ್ಬೇಕಂದ್ರೆ ಅದಕ್ಕೆ ಆಧಾರ ಪರಮಾತ್ಮ ಇರಬೇಕು. ಆಕಾಶದೊಳಗೆ ಎಷ್ಟು ಮ್ಯಾಲ ಗಾಳಿಪಟ ಪತಂಗ ಹಾರಿದ್ರು ಸಹಿತ ಸೂತ್ರ ಹೆಂಗಿರ್ತದಲ್ಲ, ನಾಮ ಇದು ಸೂತ್ರದ. ಪರಮಾತ್ಮ ಎಲ್ಲಾಕಿರುವಲ್ನು ನಾಮ ಸೂತ್ರದ. ಯಾರ ಬಾಯಾಗ ನಾಮ ಅದ ಅವ್ರ ಹೃದಯದೊಳಗೆ ದೇವ್ರ ಹಣ. ಇದು ಪಕ್ಕ ತಿಳ್ಕೊಳ್ಳಿ ನೀವು. ಅದರ ಸಲುವಾಗಿ ಪುಣ್ಯಾತ್ಮರೇ